ಒಂದ್ಸಲ ಯೋಚನೆ ಮಾಡಿ, ಒಂದು ಅದ್ಭುತವಾದ ಬಟ್ಟೆ ನಿಮ್ಗೆ ಸಿಗುತ್ತೆ. ಬಟ್ ಆದ್ರೆ ಅದೊಂದು ನಾರ್ಮಲ್ ಆದ ಬಟ್ಟೆ ಅಲ್ಲ, ಬದಲಾಗಿ ಒಂದು ಶಾಪಗ್ರಸ್ತವಾಗಿರುವ ಬಟ್ಟೆ. ಆ ಬಟ್ಟೆಯನ್ನ ಯಾರೇ ಹಾಕೊಂಡ್ರೆ ಕೂಡ ವಾಪಸ್ ಅದನ್ನ ತೆಗೆಯೋದಿಕ್ಕೇನೆ ಆಗಲ್ಲ. ಯಾರು ಆ ಬಟ್ಟೆನ ಹಾಕೋತಾರೋ ಅವ್ರನ್ನ ನಿಧಾನವಾಗಿನೇ ಆವರಿಸ್ಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆ ವ್ಯಕ್ತಿ ಎಲ್ಲಾ ಕಂಟ್ರೋಲ್ ಗಳನ್ನ ಕಳ್ಕೊಂಡು ಅವನು ಹಾಕೊಂಡಿರುವ ಬಟ್ಟೆ ಅವನನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೊಳ್ಳುತ್ತೆ. ಸೊ ಅಂತಹ ಶಾಪಗ್ರಸ್ತ ಬಟ್ಟೆಯನ್ನ ತೆಗೆದು ಹಾಕ್ಬೇಕು ಅಂದ್ರೆ ಇರೋದು ಕೇವಲ ಎರಡು ದಾರಿ. ಒಂದು, ಅವನ ಪ್ರಾಣವನ್ನ ತ್ಯಾಗ ಮಾಡೋದು, ಇಲ್ಲ ಅಂದ್ರೆ ಬೇರೆಯವರನ್ನ ಬಟ್ಟೆಗೆ ಬಲಿಯನ್ನಾಗಿ ಕೊಡೋದು. ಸೊ ಇಂಥದ್ದೇ ಒಂದು ಸಿಚುವೇಶನ್ ಅಲ್ಲಿ ನಮ್ಮ ಇವತ್ತಿನ ಹೀರೋ ಸಿಕ್ಕಾಕೊಂಡ್ಬಿಡ್ತಾನೆ. ಆ ನಂತರ ಅವನ ಲೈಫಿನಲ್ಲಿ ಏನೆಲ್ಲ ಆಗುತ್ತೆ ಎನ್ನುವ ಒಂದು ಸ್ಟೋರಿಯನ್ನೇ ನೋಡೋಣ. ಅಂದಾಗೆ ಇವತ್ತಿನ ನಮ್ಮ ಮೂವಿಯ ಹೆಸರು ಬಂದು ಕ್ಲೌನ್ ಅಂತ. ಅಂಡ್ ವಿಡಿಯೋ ಮಾತ್ರ ಕ್ರೇಜಿ ಲೆವೆಲ್ ನಲ್ಲಿದೆ. ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಸ್ಟೋರಿ ಕಡೆಗೇನೆ ಬಂದ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಕೆಂಟ್ ಅನ್ನುವ ನಮ್ಮ ಹೀರೋವನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನೊಬ್ಬ ಪ್ರಾಪರ್ಟಿ ಡೀಲರ್ ಆಗಿ ವರ್ಕ್ ಅನ್ನ ಮಾಡ್ತಿದ್ದಾನೆ. ಅದು ಅಲ್ಲದೆ ಇವತ್ತು ಬೇರೆ ಇವನ ಮಗನಾಗಿರುವ ಜಾಕ್ ನ ಬರ್ಡೇ ಇರುತ್ತೆ. ಆದ್ರಿಂದ ಇವನ ಹೆಂಡತಿಯಾಗಿರುವ ಮೆಗ್ಗು ಜೋಕರ್ ಗಳಿಗೆ ಕಾಲ್ ಅನ್ನ ಮಾಡಿ ಇನ್ವೈಟ್ ಅನ್ನ ಮಾಡಿದ್ದಾಳೆ. ಯಾಕಂದ್ರೆ ಇವನ ಮಗನಿಗೆ ಜೋಕರ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಪಾರ್ಟಿಯಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಅನ್ನ ಮಾಡಿ ಹೋಗ್ಲಿ ಅನ್ನೋದಾಗಿನೇ ಕರೆದಿರ್ತಾಳೆ. ಬಟ್ ಆದ್ರೆ ಆ ಜೋಕರ್ಗಳು ಕೊನೆ ಕ್ಷಣದಲ್ಲಿ ನಾವು ಬರೋದಿಕ್ಕೆ ಆಗಲ್ಲ ಅಂತ ಫೋನ್ ಅನ್ನ ಮಾಡಿ ತಿಳಿಸ್ಬಿಡ್ತಾರೆ. ಆದ್ರಿಂದ ಬೇರೆ ದಾರಿ ಇಲ್ದೆ ನಮ್ಮ ಮೆಗು ಅವಳ ಹಸ್ಬೆಂಡ್ ಗೆನೆ ಕಾಲ್ ಅನ್ನ ಮಾಡಿ ನಮ್ಮ ಮಗನ ಬರ್ಡೇ ಅಲ್ಲಿ ಅವನು ಬೇಜಾರನ್ನ ಮಾಡ್ಕೊಳ್ಬಾರ್ದು, ಆ ರೀತಿಯಾಗಿ ಏನಾದ್ರೂ ಮಾಡಿ ಇವಾಗ ಜೋಕರ್ಗಳು ಬೇರೆ ಕೈಯನ್ನ ಕೊಟ್ಬಿಟ್ಟಿದ್ದಾರೆ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಏನನ್ನಾದ್ರೂ ಮಾಡ್ತೀನಿ ಅನ್ನೋದಾಗಿ ಕಾಲ್ ಅನ್ನ ಕಟ್ ಮಾಡ್ತಾನೆ. ಅಂಡ್ ಇವಾಗ ನೋಡೋದಾದ್ರೆ ನಮ್ಮ ಹೀರೋ ಸದ್ಯದಲ್ಲೇ ಒಂದು ಮನೆಯನ್ನ ಪರ್ಚೇಸ್ ಮಾಡಿದ್ದಾನೆ. ಸೊ ಆ ಮನೆಯನ್ನ ಪೂರ್ತಿಯಾಗಿನೇ ಚೆಕ್ಕನ್ನ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದು ಹಳೆ ಕಾಲದ ಟ್ರಂಕ್ ನ ಒಳಗಡೆ ಜೋಕರ್ ನ ಒಂದು ಕಾಸ್ಟ್ಯೂಮ್ ಇರೋದನ್ನ ನೋಡ್ತಾನೆ. ಸೊ ಅದೇ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಪಾರ್ಟಿಗೆ ಬಂದು ಎಲ್ಲ ಮಕ್ಕಳನ್ನ ತುಂಬಾನೇ ಎಂಟರ್ಟೈನ್ಮೆಂಟ್ ಅನ್ನ ಮಾಡ್ತಾನೆ. ನಂತರ ಪಾರ್ಟಿ ಮುಗಿತಿದ್ದಾಗೆ ಇವನ ಮಗನಾಗಿರುವ ಜಾಕ್ ಕೂಡ ಅಲ್ಲೇನೆ ಮಲ್ಕೊಬಿಡೋದ್ರಿಂದ ಅವನನ್ನ ಎತ್ಕೊಂಡೋಗಿ ರೂಮಿಗೆ ಮಲ್ಗಿಸಿ ಸೋಫಾ ಮೇಲ್ಗಡೆ ಕುಳಿತ್ಕೋತಾನೆ. ನಂತರ ಇವರ ಹೆಂಡತಿಯಾಗಿರುವ ಮೆಗ್ ಬಂದು ಆದಷ್ಟು ಬೇಗ ಈ ಕಾಸ್ಟ್ಯೂಮ್ ಅನ್ನ ತೆಗೆದು ಹಾಕಿ ಬಾ, ನಿನ್ಗೊಂದು ಸರ್ಪ್ರೈಸ್ ಆಗಿರುವ ಒಂದು ವಿಷಯವನ್ನ ಹೇಳ್ಬೇಕು ಅನ್ನೋದಾಗಿನೇ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಬೆಳಗ್ಗೆಯಿಂದ ತುಂಬಾನೇ ಕಷ್ಟವನ್ನ ಪಟ್ಟಿರೋದ್ರಿಂದ ನಿದ್ರೆ ಬಂದು ಅದೇ ಸೋಫಾ ಮೇಲ್ಗಡೆನೆ ಮಲ್ಕೊಬಿಡ್ತಾನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ಎಚ್ಚರಿ ಆಗ್ಬೇಕಾದ್ರೆ ಮೆಗು ನಮ್ಮ ಮಗನನ್ನ ಸ್ಕೂಲಿಗೆ ಬಿಟ್ಟು ಬನ್ನಿ ಅನ್ನೋದಾಗಿನೇ ಹೇಳ್ತಿದ್ದಾಳೆ. ಅಂದ್ರೆ ಚೆನ್ನಾಗಿ ನಿದ್ರೆ ಬಂದಿರೋದ್ರಿಂದ ಮಲಿಕೊಂಡು ಲೇಟ್ ಅನ್ನ ಮಾಡ್ಬಿಟ್ಟಿದ್ದಾನೆ. ಸೊ ಇವಾಗ ಕಾಸ್ಟ್ಯೂಮ್ ಅನ್ನ ಬಿಚ್ಚಿ ಮಡಗುವಷ್ಟು ಟೈಮ್ ಇಲ್ದಿರೋದ್ರಿಂದ ಕೇವಲ ಮುಖವನ್ನ ತೊಳ್ಕೊಂಡು ಇವನ ಮಗನನ್ನ ಸ್ಕೂಲಿಗೆ ಬಿಡೋಣ ಅನ್ನೋದಾಗಿನೇ ನೋಡ್ತಾನೆ. ಬಟ್ ಆದ್ರೆ ಎಷ್ಟೇ ಸೋಪನ್ನ ಹಾಕಿ ಟ್ರೈಯನ್ನ ಮಾಡಿದ್ರೂ ಕೂಡ ಮುಖಕ್ಕೆ ಹಾಕಿರುವ ಪೇಂಟು ಹೋಗ್ತಾನೆ ಇಲ್ಲ. ಸೊ ಇವಾಗ ಬೇರೆ ದಾರಿ ಇಲ್ದೆ ಅದೇ ರೀತಿಯಾಗಿನೇ ಮಗನನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಸೊ ಅದೇ ರೀತಿ ಡ್ರಾಪ್ ಅನ್ನ ಮಾಡಿ ಮತ್ತೊಂದು ಪ್ರಾಪರ್ಟಿಯನ್ನ ಕ್ಲೀನ್ ಮಾಡ್ಬೇಕಿರುತ್ತೆ. ಸೊ ಆಲ್ರೆಡಿ ಲೇಬರ್ ಗಳಿವೆ ಕೂಡ ಪ್ರಾಪರ್ಟಿಯನ್ನ ಕ್ಲೀನ್ ಮಾಡೋಕೆ ಬಂದು ಕಾಯ್ಕೊಂಡು ಕುಳಿತಿರ್ತಾರೆ. ಸೊ ಫಟಾಫಟ ಅಂತ ನಮ್ಮ ಹೀರೋ ಕೂಡ ಅದೇ ಜಾಗಕ್ಕಾಗಿನೇ ಬಂದು ಈ ಮನೆಯ ಕಾರ್ಪೆಟ್ ಅನ್ನ ಬೇಗನೆ ಕ್ಲೀನ್ ಮಾಡ್ಬಿಡಿ ಅನ್ನೋದಾಗಿನೇ ಹೇಳ್ತಿರ್ತಾನೆ. ಬಟ್ ಆದ್ರೆ ಇವನು ಜೋಕರ್ ಕಾಸ್ಟ್ಯೂಮ್ ನಲ್ಲಿ ಇರೋದ್ರಿಂದ ಆ ಲೇಬರ್ ಗಳಿಗೆ ಇವನೇನೆ ನಮ್ಮ ಓನರ್ ಅನ್ನೋದಾಗಿನೇ ಗೊತ್ತಾಗ್ತಿರಲ್ಲ. ಸೊ ಇದನ್ನ ನೋಡುವ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ಮಕ್ಳ ನಿಮ್ಮ ಓನರ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಾ, ಅಷ್ಟೊಂದು ಕುರ್ಡರ್ ಆಗ್ಬಿಟ್ರ ಅನ್ನೋದಾಗಿನೇ ಬೈತಾನೆ. ಸೊ ಇವಾಗ ಫಟಾಫಟ ಅಂತ ಲೇಬರ್ ಗಳಿವೆ ಕೂಡ ಕೆಲ್ಸವನ್ನ ಶುರು ಮಾಡ್ಕೊಳ್ತಾರೆ. ಸರಿ ಓಕೆ ಇವಾಗ್ಲಾದ್ರೂ ಕಾಸ್ಟ್ಯೂಮ್ ಅನ್ನ ತೆಗೆದು ಬಿಸಾಕೋಣ ಅನ್ನೋದಾಗಿ ವಾಶ್ರೂಮ್ ಗೆನೆ ಬರ್ತಾನೆ. ನಂತರ ಇಲ್ಲೂ ಕೂಡ ಮುಖವನ್ನ ತೊಳೆದು ಟ್ರೈಯನ್ನ ಮಾಡ್ಬೇಕಾದ್ರೆ ಪೇಂಟು ಹೋಗ್ತಾನೆ ಇಲ್ಲ. ಸೊ ಟೆನ್ಷನ್ ಆಗುವ ನಮ್ಮ ಹೀರೋ ವಿಗು ಮತ್ತೆ ಡಮ್ಮಿ ನೋಸ್ ಅನ್ನ ಕಿತ್ತು ಬಿಸಾಕೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ಎಷ್ಟೇ ಟ್ರೈಯನ್ನ ಮಾಡಿದ್ರೂ ಕೂಡ ಅದನ್ನ ತೆಗೆಯೋದಿಕ್ಕಾಗಿನೇ ಆಗ್ತಿಲ್ಲ. ಸೊ ಇನ್ನವೇ ಟೆನ್ಷನ್ ಆಗಿ ಆ ಜೋಕರ್ ಬಟಿಯನ್ನ ಕಿತ್ತು ಬಿಸಾಕೋದಿಕ್ಕಾಗಿ ನೋಡ್ಬೇಕಾದ್ರೆ ಅದು ಕೂಡ ಬರ್ತಾನೆ ಇಲ್ಲ. ಸೊ ಇನ್ನು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ ಒಂದು ಡ್ರಾಯರ್ ಅನ್ನ ತೆಗೆದು ಒಂದು ಚಾಕುವನ್ನ ಎತ್ಕೋತಾನೆ. ಅಂಡ್ ಅದನ್ನ ಬಳಸಿ ಆ ಕಾಸ್ಟ್ಯೂಮ್ ಅನ್ನ ಕಿತ್ತು ಬಿಸಾಕೋಣ ಅನ್ನೋದಾಗಿ ನೋಡ್ಬೇಕಾದ್ರೆ ಆ ಕಾಸ್ಟ್ಯೂಮ್ ಗಂತೂ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗ್ತಿರಲ್ಲ. ಬದಲಾಗಿ ಇವನ ಕೈಯನ್ನೇ ಸ್ವಲ್ಪ ಕಟ್ಟಾಗಿ ರಕ್ತವೆಲ್ಲ ಚೋಟೋದಿಕ್ಕೆ ಶುರುವಾಗ್ಬಿಡುತ್ತೆ. ಸೊ ಫಟಾಫಟ ಅಂತ ಸ್ವಲ್ಪ ಬ್ಯಾಂಡೇಜ್ ಅನ್ನ ಎತ್ತಿ ಕೈಗೆನೆ ಸುತ್ಕೊಂಡು ಸೀದಾ ವರ್ಕನ್ನ ಮಾಡ್ತಿರುವ ವರ್ಕರ್ ಗಳ ಹತ್ರಕ್ಕಾಗಿನೇ ಬಂದು ಒಂದು ಮಷಿನ್ ಬ್ಲೇಡನ್ನ ಎತ್ಕೊಂಡು ಆ ಕಾಸ್ಟ್ಯೂಮ್ ಅನ್ನ ಕಟ್ ಮಾಡೋದಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇವಾಗ್ಲೂ ಕೂಡ ಕಾಸ್ಟ್ಯೂಮ್ಗೆ ಒಂದು ಸ್ವಲ್ಪನೂ ಡ್ಯಾಮೇಜ್ ಆಗಲ್ಲ. ಬದಲಾಗಿ ಆ ಮಿಷಿನ್ ಬ್ಲೇಡ್ ಅನ್ನೇ ಕಟ್ಟಾಗಿ ಕೆಳಗಡೆಗೇನೆ ಬಿದ್ದೋಗ್ತಾ ಇದೆ. ಅಷ್ಟೇ ಇವಾಗ ನಮ್ಮ ಹೀರೋವಿನ ಕೈಯಲ್ಲಿ ಇದನ್ನ ಸಹಿಸ್ಕೊಳ್ಳೋದಿಕ್ಕೇನೆ ಆಗ್ತಿಲ್ಲ. ಸೊ ಟೆನ್ಷನ್ ಆಗಿ ಆ ಜಾಗವನ್ನೇ ಬಿಟ್ಟು ಮನೆ ಕಡೆಗಾಗಿನೇ ನಡ್ಕೊಂಡು ಬರ್ತಾನೆ. ಅಂಡ್ ಮನೆಗೆ ಬರ್ಬೇಕಾದ್ರೆ ಮೆಗು ಇವನನ್ನ ಜೋಕರ್ ಗೆಟಪಿನಲ್ಲಿ ನೋಡಿ ಲೋ ಗಂಡ, ಏನು ನೀನು ಇನ್ನವೇ ಇದೇ ಗೆಟಪ್ ನಲ್ಲಿ ಇದ್ಯಾ, ಮೊದ್ಲು ಇದನ್ನ ತೆಗಿ ಅನ್ನೋದಾಗಿನೇ ಹೇಳ್ತಾಳೆ.
ಬಟ್ ಆದ್ರೆ ನಮ್ಮ ಹೀರೋವಿನ ಪರಿಸ್ಥಿತಿ ಅವನಿಗೆ ಮಾತ್ರ ಗೊತ್ತು ಅಲ್ವಾ. ಸೊ ನಾನು ಎಷ್ಟೇ ಟ್ರೈಯನ್ನ ಮಾಡಿದ್ರೆ ಕೂಡ ಇದನ್ನ ತೆಗೆಯೋದಕ್ಕೆ ಆಗ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಮೆಗು ಇದನ್ನ ಕಾಮಿಡಿ ಆಗಿನೇ ನೋಡ್ತಾಳೆ. ಸರಿ ಓಕೆ, ನಾನೇನೆ ಇದನ್ನ ರಿಮೂವ್ ಮಾಡ್ತೀನಿ ಬಾನೋದಾಗಿನೇ ಕರ್ದು ಇವಳ ಮೆಡಿಕಲ್ ಎಕ್ವಿಪ್ಮೆಂಟ್ ಗಳನ್ನ ಬಳಸಿ ಡಮ್ಮಿ ನೋಸ್ ಅನ್ನ ತೆಗೆಯೋದಕ್ಕಾಗಿನೇ ನೋಡ್ತಾಳೆ. ಅಂಡ್ ಆ ಡಮ್ಮಿ ನೋಸು ಎಷ್ಟರ ಮಟ್ಟಿಗೆ ನಮ್ಮ ಹೀರೋವಿನ ಬಾಡಿ ಒಳಗಡೆ ಅಟ್ಯಾಚ್ ಆಗಿದೆ ಅಂದ್ರೆ ಅದನ್ನ ಅಲುಗಾಡ್ಸೋದಿಕ್ಕೆ ಕೂಡ ಕಷ್ಟವಾಗ್ತಿರುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಮೆಗು ತುಂಬಾನೇ ಕಷ್ಟವನ್ನ ಪಟ್ಟು ಅದನ್ನ ಕಿತ್ಬಿಡ್ತಾಳೆ. ಬಟ್ ಆದ್ರೆ ಆ ಡಮ್ಮಿ ನೋಸು ಇವನ ರಿಯಲ್ ಆದ ನೋಸಿಗೆ ಅಟ್ಯಾಚ್ ಆಗಿ ಬೆಳ್ಕೊಂಡು ಬಿಟ್ಟಿತ್ತು ಅಲ್ವಾ. ಸೊ ಇವನ ಮೂಗಿನಿಂದ ರಕ್ತವೆಲ್ಲ ಚೊಟ್ಟೋದಿಕ್ಕೆ ಶುರುವಾಗ್ಬಿಡುತ್ತೆ. ಅದು ಅಲ್ಲದೆ ಇವಾಗ ತೆಗ್ದಿರುವ ಡಮ್ಮಿ ನೋಸನ್ನ ಇವರು ಸಾಕೊಂಡಿರುವ ಡಾಗ್ ಬಂದು ತಿನ್ಬಿಡುತ್ತೆ. ಸರಿ ಓಕೆ, ಇವಾಗ ಈ ವಿಗನ್ನ ಹೇಗಾದ್ರೂ ಮಾಡಿ ತೆಗೆದ್ಬಿಡೋಣ ಅಂತ ನಮ್ಮ ಮೆಗು ನೋಡೋದಿಕ್ಕೆ ಬರ್ಬೇಕಾದ್ರೆ ಆ ಜೋಕರ್ನ ವಿಗು ಇವನ ರಿಯಲ್ ಕೂದಲಿನ ಹಾಗೆ ಇವನ ತಲೆ ಒಳಗಡೆಗೆನೆ ಅನ್ಕೊಂಡ್ಬಿಟ್ಟಿದೆ. ಸೊ ಇವಾಗಂತೂ ಆ ವಿಗನ್ನ ತೆಗೆಯೋದಿಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದ ಬೇರೆ ದಾರಿ ಇಲ್ದೆ ಮೊದ್ಲು ಇವನ ಮೂಗಿನಿಂದ ರಕ್ತವೆಲ್ಲ ಚೋಡ್ತಾ ಇದೆ ಅಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋಣ ಅಂತ ಹಾಸ್ಪಿಟಲ್ಗಾಗಿನೇ ಕರ್ಕೊಂಡು ಬರ್ತಾರೆ. ನಂತರ ಅಲ್ಲಿಂದ ಮನೆಗೆ ಬಂದು ಮಲ್ಗಿರ್ಬೇಕಾದ್ರೆ ನಮ್ಮ ಹೀರೋಗೆ ಹಸುವಾಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಮಿಡ್ ನೈಟ್ ನಲ್ಲಿ ಎದ್ದು ಇವನ ಕೈಗೆ ಸಿಗುವ ಎಲ್ಲ ವಸ್ತುವನ್ನ ತಿಂದು ಹಾಕ್ತಾನೆ. ಆ ರೀತಿ ಇವನು ಎಷ್ಟೇ ಫುಡ್ ಅನ್ನ ತಿಂದ್ರೂ ಕೂಡ ಇವನ ಹೊಟ್ಟೆಯಿಂದ ವಿಚಿತ್ರವಾದ ಶಬ್ದ ಕೇಳಿ ಬರ್ತಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಮೆಕ್ಕೂಡ ಎಚ್ಚರಿಯಾಗಿ ಎಲ್ರಿಗೂ ಟಿಫನ್ ಅನ್ನ ರೆಡಿ ಮಾಡೋಣ ಅಂತ ಕಿಚನ್ ಗಾಗಿನೇ ಬಂದು ನೋಡ್ಬೇಕಾದ್ರೆ ಇವರ ಮನೆಯಲ್ಲಿರುವ ಗ್ರಾಸರೀಸು ಫುಡ್ ಮತ್ತೆ ಎಲ್ಲಾ ವಸ್ತುನವೇ ಚೊಲ್ಲಾಪಿಲ್ಲಿಯಾಗಿನೇ ಬಿದ್ದಿರುತ್ತೆ. ಸೊ ಇವಳು ಕೂಡ ಶಾಕ್ ಆಗಿನೇ ಇದನ್ನ ನೋಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಒಂದು ನೋಟನ್ನ ಬರ್ದು ಮಡಗಿರ್ತಾನೆ. ಅಂದ್ರೆ ಇವಾಗ ಒಂದು ದೊಡ್ಡದಾದ ಪ್ರಾಬ್ಲಮ್ ಏನೇ ಬಂದ್ಬಿಟ್ಟಿದೆ ಅಲ್ವಾ. ಸೊ ಅದಕ್ಕೆ ಪರಿಹಾರವನ್ನ ಹುಡಿಕೊಂಡು ಬರ್ತೀನಿ ಅನ್ನೋದಾಗಿನೇ ನೋಟನ್ನ ಬರ್ದು ಮಡಗಿದ್ದಾನೆ. ಸೊ ಅದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಇವಾಗ ಈ ಕಾಸ್ಟ್ಯೂಮ್ ಇವನಿಗೆ ಯಾವ ಮನೆಯಲ್ಲಿ ಸಿಕ್ಕಿತು ಅದೇ ಮನೆಗಾಗಿನೇ ಬಂದಿದ್ದಾನೆ. ಅಂಡ್ ಆ ಮನೆಗೆ ಬಂದು ಕಂಪನಿಯವರಿಗೆ ಕಾಲ್ ಅನ್ನವೇ ಕೂಡ ಮಾಡಿ ಇದಕ್ಕಿಂತ ಮುಂಚೆ ಈ ಮನೆಯ ಓನರು ಯಾರಾಗಿದ್ರು ಅನ್ನೋದಾಗಿ ಇನ್ಫಾರ್ಮೇಶನ್ ಗಳನ್ನ ಕೇಳ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಒಂದು ಟ್ರಂಕ್ ನ ಒಳಗಡೆಯಿಂದ ಈ ಕಾಸ್ಟ್ಯೂಮ್ ಅನ್ನ ಎತ್ಕೊಂಡಿದ್ದ ಅಲ್ವಾ. ಸೊ ಅದೇ ಟ್ರಂಕ್ ಅನ್ನ ಹೊರಗಡೆ ಎಳ್ದು ನೋಡೋಣ ಅಂತ ಎಳಿಬೇಕಾದ್ರೆ ಆ ಟ್ರಂಕ್ ಅನ್ನ ಒಂದು ಚೈನಿನಿಂದ ಕಟಾಕಿ ಮಡಗಿರೋದನ್ನ ನೋಡ್ತಾನೆ. ಇನ್ನು ನಾವು ತಡವನ್ನ ಮಾಡದೆ ಈ ಮನೆಯ ಓನರ್ ನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅಂತ ಸೀದಾ ಇವನು ಆಫೀಸ್ಗೆನೆ ಬಂದು ಎಲ್ಲಾ ಪ್ರೊಫೈಲ್ ಗಳನ್ನ ಓಪನ್ ಮಾಡಿ ಚೆಕ್ ಅನ್ನ ಮಾಡ್ತಾನೆ. ಸೊ ಫೈನಲಿ ಆ ಮನೆಯ ಓನರು ಮಾರ್ಟಿನ್ ಕಾರ್ಲ್ಸನ್ ಅನ್ನೋದು ಗೊತ್ತಾಗುತ್ತೆ. ಬಟ್ ಆದ್ರೆ ಪ್ರೆಸೆಂಟ್ ನಲ್ಲಿ ಆ ವ್ಯಕ್ತಿ ಇವಾಗ ತೀರೋಗ್ಬಿಟ್ಟಿದ್ದಾನೆ. ಸೊ ಇವಾಗ ಮುಂದೆ ನಾವು ಏನನ್ನ ಮಾಡ್ಬೇಕು ಅಂತ ಟೆನ್ಷನ್ ಆಗಿ ಯೋಚಿಸ್ತಿರ್ಬೇಕಾದ್ರೆ ನಮ್ಮ ಹೀರೋವಿನ ಕಣ್ಣಿಗೆ ಒಂದು ಚಿಕ್ಕ ಹುಡುಗಿ ಕಾಣಿಸ್ಕೊತಾಳೆ. ಅಂಡ್ ಆ ಹುಡುಗಿಯನ್ನ ನೋಡ್ತಿದ್ ಕೂಡಲೇ ಇವನ ಹೊಟ್ಟೆಯಲ್ಲಿ ತುಂಬಾನೇ ವಿಚಿತ್ರವಾಗಿ ಶಬ್ದವೆಲ್ಲ ಬರ್ತಿರುತ್ತೆ. ಬಟ್ ಆದ್ರೆ ಇವಾಗ ತಾನೇ ಸೊರ್ಸರಿಯಾಗಿ ಕೆಲವು ಫುಡ್ ಅನ್ನ ಆರ್ಡರ್ ಮಾಡಿ ಚೆನ್ನಾಗಿನೇ ತಿಂದಿದ್ದಾನೆ. ಆದ್ರೂ ಕೂಡ ತುಂಬಾನೇ ಭಯಂಕರವಾದ ವಿಚಿತ್ರವಾದ ಹಸುವಾಗ್ತಿರುತ್ತೆ. ಆದ್ರೂ ಕೂಡ ಇಗ್ನೋರ್ ಅನ್ನ ಮಾಡಿ ಫೈಲ್ ಗಳನ್ನ ಮತ್ತೆ ಚೆಕಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ಕಾಸ್ಟ್ಯೂಮ್ ಡಿಸೈನರ್ ನ ಶಾಪ್ ಇವನಿಗೆ ಗೊತ್ತಾಗುತ್ತೆ. ಸೊ ಸೀದಾ ಅಲ್ಲಿಗೆ ಬಂದು ತುಂಬಾನೇ ಎನ್ಕ್ವೈರಿಯನ್ನ ಮಾಡಿ ನೋಡ್ಬೇಕಾದ್ರೆ ಈ ಮಾರ್ಟಿನ್ ಕಾರ್ಲ್ಸನ್ ಅನ್ನುವ ಹೆಸರಿಗೆ ಹೋಲುವ ಮತ್ತೊಂದು ಹೆಸರು ಇವನಿಗೆ ಗೊತ್ತಾಗುತ್ತೆ. ಸೊ ಆ ವ್ಯಕ್ತಿಯ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನವೇ ಕೂಡ ಶಾಪ್ ನಿಂದ ತಗೋತಾನೆ. ನಂತರ ಕಾರಿಗೆ ಬಂದು ಆ ಕಾರ್ಲ್ಸನ್ ಅನ್ನುವ ವ್ಯಕ್ತಿಗೆ ಕಾಲ್ ಅನ್ನ ಮಾಡಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಈ ಜೋಕರ್ ಕಾಸ್ಟ್ಯೂಮ್ ನ ಹೆಸರನ್ನ ಕೇಳ್ತಿದ್ದಾಗೇನೆ ಆ ವ್ಯಕ್ತಿ ತುಂಬಾನೇ ಭಯವನ್ನ ಪಟ್ಕೊಬಿಡ್ತಾನೆ. ನೋಡು ತಮ್ಮ, ಏನಾದ್ರೂ ಆಗ್ಲಿ ಆ ಕಾಸ್ಟ್ಯೂಮ್ ಅನ್ನ ಮಾತ್ರ ಮುಟ್ಟೋದಿಕ್ಕವೇ ಹೋಗ್ಬೇಡ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಆಲ್ರೆಡಿ ಆ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ತುಂಬಾನೇ ಪ್ರಾಬ್ಲಮ್ ಅನ್ನವೇ ಫೇಸ್ ಮಾಡ್ತಿದ್ದಾನೆ ಅಲ್ವಾ. ಸರ್, ನೀವು ಮುಟ್ಟೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಾನು ಆಲ್ರೆಡಿ ಅದನ್ನ ಹಾಕೊಂಡ್ಬಿಟ್ಟಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಕಾರ್ಲ್ಸನ್ ಅನ್ನುವ ವ್ಯಕ್ತಿ ಬೇರೆ ದಾರಿ ಇಲ್ದೆ ಅವನ ಅಡ್ರೆಸ್ ಅನ್ನ ಕೊಟ್ಟು ಸೀದಾ ನನ್ನ ಮನೆ ಹತ್ರಕ್ಕಾಗಿನೇ ಬಾ, ಇಲ್ಲೇನೆ ಮಾತಾಡೋಣ ಅನ್ನೋದಾಗಿನೇ ಕರೀತಾನೆ. ಸೊ ನಮ್ ಹೀರೋ ಕೂಡ ಸರಿ ಓಕೆ ಅನ್ನೋದಾಗಿ ಸೀದಾ ಅದೇ ಅಡ್ರೆಸ್ಗೆನೆ ಬರ್ಬೇಕಾದ್ರೆ ಆ ಬರ್ಡ್ ಕಾರ್ಲ್ಸನ್ ಅನ್ನುವ ವ್ಯಕ್ತಿ ನಮ್ಮ ಹೀರೋವನ್ನ ವೆಲ್ಕಮ್ ಮಾಡ್ಕೋತಾನೆ. ಅದೇ ಮಾರ್ಟಿನ್ ಕಾರ್ಲ್ಸನ್ ಅನ್ನುವ ವ್ಯಕ್ತಿ ತೀರೋಗ್ಬಿಟ್ಟಿದ್ದಾನೆ ಅಲ್ವಾ, ಅವನ ತಮ್ಮನೇ ಈ ಬರ್ಡ್ ಕಾರ್ಲ್ಸನ್. ಅಂಡ್ ಇವಾಗ ನಮ್ಮ ಹೀರೋಗೆ ಟೀ ಕಾಫಿಯನ್ನ ಕೊಟ್ಟು ಈ ಕಾಸ್ಟ್ಯೂಮ್ ನ ಬಗ್ಗೆ ಹೇಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಆದ್ರೆ ನಮ್ಮ ಹೀರೋಗಂತೂ ಸ್ಟೋರಿಯನ್ನೆಲ್ಲ ಕೇಳೋದಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಲ್ವಾ. ಸರ್, ದಯವಿಟ್ಟು ಈ ಕಾಸ್ಟ್ಯೂಮ್ ಅನ್ನ ಯಾವ ರೀತಿ ತೆಗಿಬೇಕು ಅದ್ರ ಬಗ್ಗೆ ಹೇಳಿ ಅನ್ನೋದಾಗಿ ಕೇಳ್ಬೇಕಾದ್ರೆ, ಲೋ ತಮ್ಮ, ನಾನು ಹೇಳೋದನ್ನ ಸ್ವಲ್ಪ ನಿಧಾನವಾಗಿ ಕೇಳು. ಸಾವಿರಾರು ವರ್ಷಗಳ ಹಿಂದೆ ಜೋಕರ್ನ ರೀತಿ ಇರುವ ಒಬ್ಬ ವ್ಯಕ್ತಿ ಇದ್ದ. ಅವನ ಮುಖದ ಬಣ್ಣ ಕೂಡ ತುಂಬಾನೇ ಬಿಳಿಯಾಗಿತ್ತು. ಅಂಡ್ ಅವನ ಕೂದಲು ಕೂಡ ಕಲರ್ಫುಲ್ ಆಗಿತ್ತು. ಮತ್ತೆ ಅವನ ಮೂಗು ತುಂಬಾನೇ ಟೊಮೊಟೊ ಹಾಗೇನೆ ಕೆಂಪಾಗಿರ್ತಿತ್ತು. ಹಾಗೆ ಅವನು ಹಿಮಾಲಯ ಪರ್ವತಗಳ ತಪ್ಪಲಿನಲ್ಲಿ ವಾಸ ಬಿಡ್ತಿದ್ದ. ನಂತರ ಅವನು ಅಕ್ಕಪಕ್ಕದಲ್ಲಿರುವ ಊರುಗಳಿಗೆ ಎಂಟ್ರಿಯನ್ನ ಕೊಟ್ಟು 5 ಜನ ಮಕ್ಕಳಿಗೆ ನಾನು ಅದನ್ನ ಕೊಡಿಸ್ತೀನಿ ಇದನ್ನ ಕೊಡಿಸ್ತೀನಿ ಅಂತ ಸುಳ್ಳನ್ನ ಹೇಳಿ ಕರ್ಕೊಂಡು ಬರ್ತಿದ್ದ. ಅಂಡ್ ಆ ರೀತಿ ಕರ್ಕೊಂಡು ಬಂದು ಆ ಮಕ್ಕಳನ್ನ ಗುಹೆ ಒಳಗಡೆನೆ ಬಚ್ಚಿ ಮಡಗಿ ತಿಂಗಳಿಗೆ ಒಂದೊಂದು ಮಗುವನ್ನಾಗಿ ತಿಂತಿದ್ದ. ಬಟ್ ಆದ್ರೆ ಆಮೇಲೆ ಅವನ ಕತೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಈ ಸ್ಟೋರಿಯನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಒಂದು ಕ್ಷಣಕ್ಕೆನೆ ಗಾಬರಿ ಆಗ್ಬಿಡ್ತಾನೆ. ಸರ್, ಭಯವನ್ನ ಪಡಿಸ್ಬೇಡಿ, ನನ್ಗೆ ಈ ಸ್ಟೋರಿಯನ್ನ ಏನಕ್ಕೆ ಹೇಳ್ತಾ ಇದ್ದೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ
ಆ ಬರ್ಡ್ ಕೂಡ ಇವಾಗ ಒಂದು ದೊಡ್ಡ ಸೀಕ್ರೆಟ್ ಅನ್ನ ಹೇಳೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಅದಕ್ಕೆ ಮುಂಚೆ ನಮ್ಮ ಹೀರೋ ಅದೇ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿನೇ ಬಿದ್ದೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋ ಕಾನ್ಶಿಯಸ್ಗೆ ಬಂದು ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಈ ಬರ್ಡ್ ನಮ್ಮ ಹೀರೋವನ್ನ ಒಂದು ಜಾಗದಲ್ಲಿ ಕಟ್ಟಾಕಿ ಮಡಗಿದ್ದಾನೆ. ಅಂಡ್ ಬಂದ ಕೂಡ್ಲೆ ಟೀ ಕಾಫಿಯನ್ನ ಕೊಟ್ಟಿದ್ದ ಅಲ್ವಾ, ಅದ್ರ ಒಳಗಡೆ ಬೇಕು ಬೇಕು ಅಂತ ನಿದ್ರೆ ಬರುವ ಮಾತ್ರೆಯನ್ನ ಹಾಕಿ ಮಡಗಿದ್ದಾನೆ. ಅಂಡ್ ಇವಾಗ ಅದೇ ಟೀ ಕಾಫಿಯನ್ನ ಮತ್ತೆ ನಮ್ಮ ಹೀರೋಗೆ ಕುಡ್ಸಿ, ನಿನ್ನ ಒಳಗಡೆ ಇರುವ ಶೈತಾನ್ನ ಕಥೆಯನ್ನ ನಾವು ಮುಗಿಸ್ಲೇಬೇಕು ಅಂದ್ರೆ ನಿನ್ನ ಕಥೆಯನ್ನವೇ ಕೂಡ ಮುಗಿಸ್ಲೇಬೇಕು ಅಂತ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾ ಇದ್ದಾನೆ. ಅಷ್ಟೇ ಟೆನ್ಷನ್ ಆಗುವ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಹೇಗೂ ಅವನ ಕೈಕಾಲ್ಗಳನ್ನ ಬಿಡಿಸ್ಕೊಂಡು ಆ ಬರ್ಡ್ ನ ಕೈಯಲ್ಲಿರುವ ಚಾಕುವನ್ನೇ ಕಿತ್ಕೋತಾನೆ. ನಂತರ ಅದೇ ಚಾಕುವಿನಿಂದ ಬರ್ಡ್ ನ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಮಾಡಿ ಇವನ ಹತ್ರ ಇರುವ ಗನ್ನನ್ವೇ ಕೂಡ ತೆಗೆದು ಪಾಯಿಂಟಿಗೆನೆ ತಗೋತಾನೆ. ಆಕ್ಚುಯಲ್ ಆಗಿ ನನ್ನ ಕಥೆಯನ್ನ ಮುಗಿಸೋದಿಕ್ಕೆ ಏನಕ್ಕಾಗಿ ನೋಡ್ತಿದ್ಯಾ ಅಂತ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಇವಾಗ ಬರ್ಡ್ ಒಂದು ದೊಡ್ಡ ಸೀಕ್ರೆಟ್ ಅನ್ನ ಹೇಳ್ಕೊತಾನೆ. ನೀನು ಹಾಕೊಂಡಿರುವ ಕಾಸ್ಟ್ಯೂಮ್ ಒಂದು ನಾರ್ಮಲ್ ಆದ ಬಟ್ಟೆಯಲ್ಲ, ಬದಲಾಗಿ ಇದೊಂದು ಶೈತಾನನ ಶಾಪಗ್ರಸ್ತವಾದ ಬಟ್ಟೆ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಈ ವಿಷಯಗಳು ನಮ್ಮ ಹೀರೋವಿಗೆ ಅರ್ಥವಾಗ್ದಿರೋದ್ರಿಂದ ಪಟಾಪಟ ಅಂತ ಆ ಜಾಗದಿಂದಾನೇ ಹೊರಟು ನಮ್ಮ ಮನೆಗೇನೆ ಬಂದ್ಬಿಡ್ತಾನೆ. ಅಂಡ್ ಹೆಂಡತಿಯ ಹತ್ರವಾಗಿ ನಡೆದಿರುವ ಎಲ್ಲಾ ಘಟನೆಗಳನ್ನೇ ಕೂಡ ಹೇಳ್ಕೊಂಡು ಪೊಲೀಸ್ನವರಿಗೂ ಕೂಡ ಎಲ್ಲಾ ವಿಷಯಗಳನ್ನ ಇನ್ಫಾರ್ಮ್ ಮಾಡೋದಕ್ಕಾಗಿನೇ ತಿಳಿಸ್ತಾನೆ. ಬಟ್ ಆದ್ರೆ ನಮ್ಮ ಮೆಗು ಇವರ ಮಾತುಗಳನ್ನ ನಂಬೋದಿಕ್ಕೆ ರೆಡಿ ಇಲ್ದಿರೋದ್ರಿಂದ ಆ ಬರ್ಡ್ ಒಂದು ಚಾಕುವಿನಿಂದ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ ಅಲ್ವಾ, ಸೊ ಅದೇ ಗಾಯವನ್ನ ತೋರಿಸಿ ನನ್ನ ಒಳಗಡೆ ಒಂದು ಶೈತಾನು ಬೆಳೀತಾ ಇದ್ದಾನೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಈ ವಿಷಯವನ್ನ ಹೊರಗಡೆ ಗೊತ್ತಾಗದೇ ಇರುವ ಹಾಗೆ ನೋಡ್ಕೊಳೋದಾಗಿ ಹೆಂಡತಿ ಹತ್ರ ಹೇಳ್ತಿರ್ತಾನೆ. ಆದ್ರೆ ನಮ್ಮ ಮೆಗಾಬ್ಳ ಪೇರೆಂಟ್ಸ್ ಗಳು ಆಲ್ರೆಡಿ ಬಂದು ಇವರ ಮನೆ ಒಳಗಡೆನೆ ಕುಳಿತಿರ್ತಾರೆ. ಸೊ ಅವರು ಕೂಡ ಎಲ್ಲಾ ಘಟನೆಗಳನ್ನ ನೋಡ್ಬಿಡೋದ್ರಿಂದ ನಮ್ಮ ಹೀರೋಗೆ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ಅವನ ಗಾಯವನ್ನ ತೋರಿಸಿ ಇವರೆಲ್ಲರಿಗೂ ಸತ್ಯವನ್ನ ಹೇಳಬೇಕಾಗುತ್ತೆ. ಆದ್ರೂ ಕೂಡ ಅವರು ನಂಬದೇ ಇರೋದ್ರಿಂದ ಎಲ್ಲರನ್ನೂ ಹೊರಗಡೆಗಾಗಿನೇ ಕರ್ಕೊಂಡು ಬಂದು ಆ ಬರ್ಡ್ ಅನ್ನ ಇವನ ಕಾರಿನ ಒಳಗಡೆನೆ ಕಟ್ಟಾಕಿ ಮಡಗಿರ್ತಾನೆ. ಸೊ ಆ ಬರ್ಡ್ ಅನ್ನವೇ ಕೂಡ ತೋರಿಸಿ ಎಲ್ಲಾ ವಿಷಯಗಳನ್ನ ಹೇಳ್ಕೊತಿರ್ಬೇಕಾದ್ರೆ ಇವನ ಫ್ಯಾಮಿಲಿ ಅವರು ಇವಾಗ್ಲೂ ಕೂಡ ನಮ್ಮ ಹೀರೋವನ್ನ ನಂಬೋದಿಕ್ಕೆ ರೆಡಿನೇ ಇಲ್ಲ. ಸೊ ಇವನ ತಲೆ ಕೆಟ್ಟೋಗ್ಬಿಟ್ಟು ಸಾಮಾನ್ಯ ವ್ಯಕ್ತಿಯನ್ನ ಕಟ್ಟಾಕಿ ಕರ್ಕೊಂಡು ಬಂದಿದ್ದಾನೆ ಅನ್ನೋದಾಗಿನೇ ಹೇಳ್ತಿರ್ತಾರೆ. ಅದು ಅಲ್ಲದೆ ಇದನ್ನೆಲ್ಲ ನೋಡುವ ನಮ್ಮ ಮೆಗಾಬ್ಳ ಅಣ್ಣನಿಗೆ ಇವನ ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ, ನಾನು ಅದನ್ನ ಸರಿ ಮಾಡ್ತೀನಿ ಅಂತ ನಮ್ಮ ಹೀರೋವಿನ ವಿಗನ ತೆಗೆಯೋದಕ್ಕಾಗಿನೇ ಬಂದು ಇವನ ಕೂದಲನ್ನ ಎಳಿತಾನೆ. ಅಷ್ಟೇ ಆದ್ರಿಂದ ನಮ್ಮ ಹೀರೋಗೆ ತುಂಬಾನೇ ಕೋಪ ಬಂದ್ಬಿಡೋದ್ರಿಂದ ಮೆಗಾಬನ ಅಣ್ಣನ ಕೈಯನ್ನೇ ಮುರಿದು ಹಾಕ್ಬಿಡ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಎಲ್ಲರಿಗೂ ಒಂದು ಕ್ಷಣಕ್ಕೇನೆ ಶಾಕ್ ಆಗ್ಬಿಡ್ತಾರೆ. ಸೊ ನಮ್ಮ ಹೀರೋ ಕೂಡ ಭಯವನ್ನ ಪಡ್ಕೊಂಡು ಆ ಕಾರನ್ನ ಡ್ರೈವನ್ನ ಮಾಡ್ಕೊಂಡು ಆ ಜಾಗದಿಂದಾನೇ ಬಂದ್ಬಿಡ್ತಾನೆ. ಸೊ ಇವಾಗ ನಮ್ಮ ಹತ್ರ ಬೇರೆ ದಾರಿ ಇಲ್ಲ, ಪೊಲೀಸ್ ಅವರ ಹತ್ರ ಹೋಗಿ ಸರೆಂಡರ್ ಆಗ್ಬಿಡ್ಬೇಕು ಅಂತ ತುಂಬಾನೇ ಯೋಚನೆಯನ್ನ ಮಾಡಿ ನಮ್ಮ ಹೀರೋ ಪೊಲೀಸ್ ಸ್ಟೇಷನ್ ಕಡೆಗೆ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಇವನ ಮೂಗು ಮತ್ತೆ ಕೈಗಳು ಬೆಳೆಯೋದಕ್ಕಾಗಿನೇ ಶುರುವಾಗ್ಬಿಡುತ್ತೆ. ಅಂದ್ರೆ ನಮ್ಮ ಹೀರೋ ಪೂರ್ತಿಯಾಗಿ ಒಬ್ಬ ಶೈತಾನನಾಗಿ ಬದಲಾಗ್ತಾ ಇದ್ದಾನೆ. ಅಂಡ್ ಇದೇ ಟೈಮಿಗೆ ನಮ್ಮ ಬರ್ಡ್ ಕೂಡ ಅವನ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಡಿಸ್ಕೊಂಡು ಅದೇ ಹಗ್ಗದಿಂದ ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಸೊ ಇದೇ ಗಾಬರಿಯಲ್ಲಿ ನಮ್ಮ ಹೀರೋ ಕೂಡ ಡ್ರೈವ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಕಡೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಸದ್ಯ ನಮ್ಮ ಹೀರೋಗೆ ಒಂದೇ ಒಂದು ಚಿಕ್ಕ ಡ್ಯಾಮೇಜ್ ಕೂಡ ಆಗಿರಲ್ಲ, ಆದ್ರೆ ಆ ಬರ್ಡ್ಗೆ ತುಂಬಾನೇ ಡ್ಯಾಮೇಜ್ ಆಗಿ ಸೀರಿಯಸ್ ಆಗ್ಬಿಟ್ಟಿರ್ತಾನೆ. ಸೊ ನಮ್ಮ ಹೀರೋ ಕೆಳಗಡೆ ಇಳಿದು ಬಂದು ಆ ಬರ್ಡ್ ನ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು ಏನಕ್ಕೂ ನನ್ನ ಕಥೆಯನ್ನ ಮುಗಿಸೋದಿಕ್ಕೆ ಯಾವಾಗಿಂದ ನೋಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಿನ್ನ ಒಳಗಡೆ ಇರುವ ಶೈತಾನು ಪೂರ್ತಿಯಾಗಿ ಎಚ್ಚರಿ ಆಗೋದಕ್ಕಿಂತ ಮುಂಚೆ ಅದನ್ನ ಧ್ವಂಸವನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕಾನ್ಶಿಯಸ್ ಆಗಿನೇ ಮಲ್ಕೊಬಿಡ್ತಾನೆ. ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನುವೇ ಅರ್ಥವಾಗದೆ ತಲೆ ಎಲ್ಲ ಕೆಟ್ಟೋಗ್ತಿರುತ್ತೆ. ಸೊ ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ದಿರ ಮತ್ತೊಂದು ಕಾರಿನ ಕಡೆಗೆ ನೋಡ್ಬೇಕಾದ್ರೆ ಆ ಕಾರಿನ ಒಳಗಡೆ ಎರಡು ಚಿಕ್ಕ ಚಿಕ್ಕ ಮಕ್ಕಳು ಕುಳಿತಿರ್ತಾರೆ. ಅಷ್ಟೇ ಆ ಮಕ್ಕಳನ್ನ ನೋಡ್ಬೇಕಾದ್ರೆ ಇವನ ಹೊಟ್ಟೆಯಲ್ಲಿ ವಿಚಿತ್ರವಾದ ಶಬ್ದ ಮತ್ತೆ ಕೇಳೋದಿಕ್ಕೆ ಶುರುವಾಗುತ್ತೆ. ಭಯವನ್ನ ಪಡ್ಕೊಳ್ಳುವ ಹೀರೋ ಕಾಡಿನ ಕಡೆಗೆನೆ ಓಡ್ಕೊಂಡು ಬಂದ್ಬಿಡ್ತಾನೆ. ಅಂಡ್ ಅದೇ ರೀತಿ ಬರ್ತಿರ್ಬೇಕಾದ್ರೆ ಒಂದು ಕ್ಯಾಂಪ್ ಹಾಕಿರೋದನ್ನ ನಮ್ಮ ಹೀರೋ ನೋಡ್ತಾನೆ. ಅಂಡ್ ಅದೇ ಕ್ಯಾಂಪ್ ನ ಹತ್ರ ಒಂದು ಚಿಕ್ಕ ಹುಡುಗ ಕೂಡ ಪಾತ್ರೆಗಳನ್ನ ತೊಳಿತಿರ್ತಾನೆ. ಸೊ ನಮ್ಮ ಹೀರೋ ಕೂಡ ಹುಡುಗನನ್ನ ನೋಡ್ಕೊಂಡು ಒಂದು ಜಾಗದಲ್ಲಿ ಕುಳಿತುಕೋಬೇಕಾದ್ರೆ ಇವನ ಹೊಟ್ಟೆ ಒಳಗಡೆ ಮತ್ತೆ ವಿಚಿತ್ರವಾದ ಶಬ್ದವೆಲ್ಲ ಕೇಳ್ತಿರುತ್ತೆ. ಅಂಡ್ ಈ ಶಬ್ದ ಎಷ್ಟೊಂದು ಜೋರಾಗಿರುತ್ತೆ ಅಂದ್ರೆ ಆ ಚಿಕ್ಕ ಹುಡುಗನಿಗೆ ಕೇಳಿಸುತ್ತೆ. ಸೊ ಆ ಹುಡುಗ ಕೂಡ ಏನದು ನೋಡಿ ಬಿಡೋಣ ಅಂತ ಎಲ್ಲ ಕಡೆನೂ ನೋಡ್ಕೊಂಡು ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ನಮ್ ಹೀರೋ ನನ್ಗೆ ತುಂಬಾನೇ ಹೊಟ್ಟೆ ಹಸುವಾಗ್ತಿದೆ, ತಿನ್ನೋದಿಕ್ಕೆ ಏನಾದ್ರೂ ಇದೆಯಾ ಅನ್ನೋದಾಗಿ ಕೇಳ್ತಾನೆ. ಆದ್ರಿಂದ ಹುಡುಗ ಕೂಡ ಜೇಬಲ್ಲಿರುವ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನ ಎತ್ತು ಕೊಡೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ನಮ್ಮ ಹೀರೋ ಕೂಡ ಬಿಸ್ಕೆಟ್ ಅನ್ನ ಇಸ್ಕೊಳ್ಳುವ ನೆಪದಲ್ಲಿ ಆ ಹುಡುಗನ ಕೈಯನ್ನ ಹಿಡಿದು ಅವನ ಕೈಯನ್ನ ಕಚ್ಚಿ ಬೆರಳುಗಳನ್ನೆಲ್ಲ ತಿಂದು ಹಾಕ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಮೆಗಾಬ್ಳನ್ನ ತೋರಿಸ್ಬೇಕಾದ್ರೆ ಸೀದಾ ಜಾಕವನ್ನ ಸ್ಕೂಲಿಗೆನೆ ಬಂದು ಪ್ರಿನ್ಸಿಪಲ್ ಅನ್ನ ಭೇಟಿ ಮಾಡ್ತಾಳೆ. ನೋಡಿ ಸರ್, ಜಾಕವನ ಫಾದರ್ ಬಂದು ಅವನನ್ನ ಕಳಿಸಿ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೆ ಕಳಿಸ್ಬೇಡಿ ಅನ್ನೋದಾಗಿ ಹೇಳ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮತ್ತೆ ನಮ್ಮ ಹೀರೋವನ್ನ ತೋರಿಸ್ಬೇಕಾದ್ರೆ
ಮೊದಲನೇ ಬಾರಿ ಆ ಹುಡುಗನನ್ನ ತಿಂದು ಹಾಕಿದಾನೆ ಅಲ್ವಾ, ಇದ್ರ ಪರಿಣಾಮವಾಗಿ ಇವನ ಅಸಲಿಯಾದ ಹಲ್ಲುಗಳು ಕೆಳಗಡೆಗೆನೆ ಬಿದ್ದೋಗುತ್ತೆ. ಹಾಗೆ ಆ ರೀತಿ ಮಾಂಸವನ್ನ ತಿಂದಿರ್ಬೇಕಾದ್ರೆ ಇವನ ಫೀಲಿಂಗ್ ಕೂಡ ಚೇಂಜ್ ಆಗೋದಿಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ನಮ್ಮ ಹೀರೋವಿಗೆ ಇದೆಲ್ಲ ತುಂಬಾನೇ ಭಯವಾಗಿ ಫೀಲ್ ಆಗುತ್ತೆ. ಆದ್ರಿಂದ ನಾವು ಹೊಸದಾಗಿ ಒಂದು ಪ್ರಾಪರ್ಟಿಯನ್ನ ಬೈ ಮಾಡಿದ್ವಿ ಅಲ್ವಾ, ಸೀದಾ ಅದೇ ರೂಮ್ ನಲ್ಲಿ ಹೋಗಿ ಒಂಟಿಯಾಗಿ ಬದುಕೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ಆ ಪ್ರಾಪರ್ಟಿ ಹತ್ರಕ್ಕಾಗಿ ನೀವೇ ಬರ್ಬೇಕಾದ್ರೆ ಒಂದು ಚಿಕ್ಕದಾದ ಮಗು ನಮ್ಮ ಹೀರೋವಿನ ಹತ್ರವಾಗಿ ಮಾತಾಡೋದಕ್ಕೇನೆ ಬರುತ್ತೆ. ಅಷ್ಟೇ, ಇವಾಗ ಆ ಮಗುವನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಮತ್ತೆ ಹೊಟ್ಟೆ ಹಸುವು ಜಾಸ್ತಿ ಆಗ್ಬಿಡುತ್ತೆ. ಆದ್ರೂ ಕೂಡ ಮಗುವನ್ನ ಅಲ್ಲಿಂದ ಓಡಿಸಿ ಒಳಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಆ ಮಗುವನ್ನ ನೋಡಿರೋದ್ರಿಂದ ಇವನ ಹಸುವು ತುಂಬಾನೇ ಪೀಕ್ ಲೆವೆಲ್ ನಲ್ಲಿ ಬಂದ್ಬಿಟ್ಟಿದೆ. ಸೊ ಅದನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿ ಕಷ್ಟವನ್ನ ಪಟ್ಕೊಂಡು ಕುಳಿತೋತಾನೆ. ಅಂಡ್ ಇನ್ನು ನಮ್ಮ ಮೆಗು ಮತ್ತೆ ಜಾಕನ್ನ ನೋಡೋದಾದ್ರೆ ಇವರ ಮನೆಯಲ್ಲಿರುವ ನಾಯಿಯನ್ನ ಕಂಟ್ರೋಲ್ ಮಾಡೋದಕ್ಕಾಗಿನೇ ನೋಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಹೀರೋವಿನ ಬಾಡಿಯಿಂದ ಡಮ್ಮಿ ನೋಸನ್ನ ತೆಗೆದು ಹಾಕ್ಬೇಕಾದ್ರೆ ಆ ನೋಸನ್ನ ನಾಯಿ ತಿನ್ಬಿಟ್ಟಿತ್ತು ಅಲ್ವಾ, ಆದ್ರಿಂದ ಇದುವೇ ಕೂಡ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಅಂಡ್ ಇದೇ ಟೈಮಿಗೆ ನಮ್ಮ ಹೀರೋ ಕಾಲನ್ನ ಮಾಡಿ ನಡೆದಿರುವ ಎಲ್ಲ ವಿಷಯವನ್ನ ಹೇಳ್ಕೊತಾನೆ. ಅಂಡ್ ಕೊನೆಯದಾಗಿ ನಮ್ಮ ಮೆಗವಳ ಹತ್ರ ಸಾರಿ ಅನ್ನವೇ ಕೇಳಿ ಬಾಯನ್ನ ಮಾಡ್ತಾನೆ. ಅಂಡ್ ಇವಾಗ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಕಾಲ್ ಅನ್ನವೇ ಕಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಹೀರೋ ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಒಂದು ಎಲೆಕ್ಟ್ರಿಕ್ ಶಾಪ್ಗೆನೆ ಬಂದು ಕೆಲವೊಂದಷ್ಟು ಕಟರ್ಗಳು ಮಷಿನ್ ಗಳನ್ನ ಪರ್ಚೇಸ್ ಅನ್ನ ಮಾಡ್ಕೊಂಡು ಬರ್ತಾನೆ. ಆದ್ರೆ ಮೆಗ್ಗು ನಮ್ಮ ಗಂಡನನ್ನ ಹೇಗಾದ್ರೂ ನಾವು ಕಾಪಾಡ್ಕೊಳ್ಳೇಬೇಕು ಅಂತ ಇವನು ಪರ್ಚೇಸ್ ಅನ್ನ ಮಾಡಿರುವ ಎಲ್ಲಾ ಪ್ರಾಪರ್ಟಿಗಳ ಹತ್ರ ಹೋಗಿ ನಮ್ಮ ಹೀರೋವನ್ನ ಹುಡುಕಿ ಬರ್ತಿದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋಗೆ ಕಾಸ್ಟ್ಯೂಮ್ ಯಾವ ಪ್ರಾಪರ್ಟಿನಲ್ಲಿ ಸಿಕ್ಕಿತೋ ಅದೇ ಮನೆ ಒಳಗಡೆ ಬಂದು ನಮ್ಮ ಒಳಗಡೆ ಬೆಳೀತಾ ಇರುವ ಶೈತಾನ ಕಥೆಯನ್ನ ಮುಗಿಸ್ಬೇಕು ಅಂದ್ರೆ ನಾವು ಕೂಡ ತಿರೋಗ್ಬೇಕು ಅಂತ ಇವನು ತಂದಿರುವ ಎಲ್ಲಾ ಮಿಷಿನ್ ಗಳನ್ನ ಸೆಟಪ್ ಅನ್ನ ಮಾಡಿ ಇವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ರೆಡಿ ಆಗಿದ್ದಾನೆ. ಬಟ್ ಆದ್ರೆ ಒಂದು ಚಿಕ್ಕ ಮಗುವನ್ನ ನಮ್ಮ ಹೀರೋ ಆಲ್ರೆಡಿ ಓಡಿಸ್ಬಿಟ್ಟಿದ್ದ ಅಲ್ವಾ, ಸೊ ಇವಾಗ ಅದೇ ಮಗು ಡೋರ್ ಅನ್ನ ಓಪನ್ ಮಾಡಿ ಒಳಗಡೆಗಾಗಿನೇ ಬಂದ್ಬಿಡುತ್ತೆ. ಅಷ್ಟೇ, ಆ ರೀತಿ ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಇವನು ಸೆಟ್ ಮಾಡಿ ಮಡಗಿರುವ ಮಿಷಿನ್ ಕೂಡ ಸ್ಟಾರ್ಟ್ ಆಗಿ ಸೀದಾ ಬ್ಲೇಡ್ ಬಂದು ಈ ಮಗುವಿನ ಮೇಲೇನೆ ಅಟ್ಯಾಕ್ ಅನ್ನ ಮಾಡಿ ಅದ್ರ ಕಥೆಯನ್ನ ಮುಗಿಸ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗಿ ಫೀಲ್ ಆಗ್ತಿರುತ್ತೆ. ಆದ್ರೆ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಇವನಿಗೆ ಹೊಟ್ಟೆ ಹಸುವು ಶುರುವಾಗ್ಬಿಡುತ್ತೆ ಅಲ್ವಾ, ಸೊ ಇವಾಗ್ಲೂ ಕೂಡ ಹಸುವಾಗೋದ್ರಿಂದ ಮತ್ತೆ ಅದನ್ನ ತಿನ್ಕೋತಾನೆ. ನಂತರ ನಮ್ಮ ಮೇ ಕೂಡ ಎಲ್ಲಾ ಕಡೆನೂ ಹುಡುಕಿ ಫೈನಲ್ ಆಗಿ ಇದೇ ಪ್ರಾಪರ್ಟಿಗೆನೆ ಬರ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಒಳಗಡೆಯಿಂದ ಡೋರ್ ಅನ್ನ ಲಾಕ್ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ನಮ್ಮ ಮೆಗು ಎಷ್ಟೇ ಕೇಳಿದ್ರೆ ಕೂಡ ಇವನು ಡೋರ್ ಅನ್ನ ಓಪನ್ ಮಾಡ್ತಿಲ್ಲ. ಒಂದ್ ವೇಳೆ ನಾನು ಹೊರಗಡೆ ಬಂದ್ರೆ ನನ್ನ ಸತ್ಯ ಎಲ್ಲಾ ಜನಗಳಿಗೆ ಗೊತ್ತಾಗ್ಬಿಡುತ್ತೆ, ಸೊ ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡು ಅನ್ನೋದಾಗಿನೇ ಕೇಳ್ಕೊತಿರ್ತಾನೆ. ಆದ್ರೆ ನಮ್ಮ ಮೆಗಿವಾಗ ತುಂಬಾನೇ ಎಮೋಷನಲ್ ಆಗಿ ಒಂದು ಸತ್ಯವನ್ನ ಹೇಳ್ಕೊತಾಳೆ. ಅದೇ ಪಾರ್ಟಿಯ ದಿನ ನಮ್ಮ ಹೀರೋ ಸೋಫಾ ಮೇಲೆ ಇರ್ಬೇಕಾದ್ರೆ ನಿನ್ಗೆ ಒಂದು ಸರ್ಪ್ರೈಸ್ ಆಗಿರುವ ವಿಷಯವನ್ನ ಹೇಳ್ತೀನಿ ಅಂದಿದ್ಲು ಅಲ್ವಾ, ಆ ವಿಷಯ ಬೇರೆ ಏನಿವೆ ಅಲ್ಲ, ನಮ್ಮ ಮೆಗಿವಾಗ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಸೊ ಇವಾಗ ನಾನು ಮತ್ತೆ ಫಾದರ್ ಆಗ್ತಿದ್ದೀನಿ ಅಂತ ತಿಳ್ಕೊಳ್ಳುವ ನಮ್ಮ ಹೀರೋ ಬೇರೆ ದಾರಿ ಇಲ್ದೆ ನಮ್ಮ ಮೆಗಬ್ಳ ಜೊತೆಯಾಗಿ ಮನೆಗೆ ವಾಪಸ್ ಬರೋದಿಕ್ಕಾಗಿ ಬೊಕ್ಕೋತಾನೆ. ಅಂಡ್ ಆ ರೀತಿ ಬರ್ಬೇಕಾದ್ರೆ ಇವಾಗ ಇವನು ತಿಂದು ಬಿಟ್ಟಿರುವ ದೊಡ್ಡ ದೊಡ್ಡ ಮೂಳೆಗಳನ್ನ ತೋರಿಸ್ತಾರೆ. ಪಾಪ ತುಂಬಾನೇ ಹಶ್ವಾಗಿತ್ತು ಅನ್ಸುತ್ತೆ, ಸೊ ಎಲ್ಲಾ ಮಾಂಸವನ್ನ ತಿಂದು ಆಗ್ಬಿಟ್ಟಿದ್ದಾನೆ. ಸೊ ಮನೆಗೆ ಬಂದ ನಂತರ ನಮ್ಮ ಹೀರೋವಿನಲ್ಲಿ ಮತ್ತೆ ಚೇಂಜಸ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ನಾವು ಪೂರ್ತಿಯಾಗಿ ಶೈತಾನಾಗಿ ಬದಲಾಗೋದಕ್ಕಿಂತ ಮುಂಚೆ ನನ್ನನ್ನ ಬೇಸ್ಮೆಂಟ್ ಗೆ ಕರ್ಕೊಂಡು ಬಂದು ಕಟ್ಟಾಕಿ ಬಡಗ್ಬಿಡು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಮೆಗೆ ಇಲ್ಲಿ ಏನ್ ತಾನೇ ನಡೀತಾ ಇದೆ ಅಂತ ಏನಿವೆ ಗೊತ್ತಾಗಲ್ಲ. ಆದ್ರೂ ಕೂಡ ಬೇರೆ ದಾರಿ ಇಲ್ದೆ ನಮ್ಮ ಹೀರೋವನ್ನ ಒಂದು ಜಾಗದಲ್ಲಿ ಕಟ್ಟಾಕಿ ಮಡುತ್ತಾಳೆ. ಸೊ ಮೊದ್ಲು ಇದ್ರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಳ್ಳೋಣ ಅಂತ ವಾಪಸ್ ಬಂದು ಬರ್ಡ್ ಅವನ ಬುಕ್ ಅನ್ನ ಓಪನ್ ಮಾಡಿ ಎಲ್ಲವನ್ನ ಓದೋದಿಕ್ಕಾಗಿ ಶುರು ಮಾಡ್ಕೊಳ್ತಾಳೆ. ಆ ರೀತಿ ನೋಡ್ಬೇಕಾದ್ರೆ ನಮ್ಮ ಮೆಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಆ ಬರ್ಡ್ ಕಾಲ್ಸನ್ನು ಮತ್ತೆ ಮಾರ್ಟಿಲ್ ಕಾಲ್ಸನ್ನು ಇಬ್ಬರ ಫೋಟೋ ಕೂಡ ಇದ್ರಲ್ಲಿ ಇದ್ದಿರುತ್ತೆ. ಅದು ಅಲ್ಲದೆ ಈ ಬರ್ಡ್ ಕೂಡ ಈ ಜೋಕರ್ನ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರುವ ಫೋಟೋಗಳೆಲ್ಲ ಇದ್ದಿರುತ್ತೆ. ಈ ಬರ್ಡ್ ಕೂಡ ಈ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿದ್ದಾನೆ ಅಂದ್ರೆ ಅವನು ಮಾತ್ರ ಹೇಗೆ ತೆಗೆಯೋದಿಕ್ಕೆ ಸಾಧ್ಯವಾಯ್ತು ಅಂತ ತಿಳ್ಕೊಳ್ಳೋದಿಕ್ಕಾಗಿ ಸೀದಾ ಬರ್ಡ್ ಅವನನ್ನ ಹುಡಿಕೊಂಡು ಹಾಸ್ಪಿಟಲ್ಗೆನೆ ಬರ್ತಾಳೆ. ನಂತರ ನಮ್ಮ ಮೆಗು ಆ ಕಾಸ್ಟ್ಯೂಮ್ ಅನ್ನ ನೀವು ಯಾವ ರೀತಿ ತೆಗಿದ್ರಿ ಅನ್ನೋದಾಗಿ ಕ್ವಶನ್ ಗಳನ್ನ ಮಾಡ್ಬೇಕಾದ್ರೆ ಇವಾಗ ಬರ್ಡ್ ಮಾತಾಡುವ ಪರಿಸ್ಥಿತಿಯಲ್ಲಿ ಇಲ್ದಿರೋದ್ರಿಂದ ಒಂದು ನೋಟ್ಬುಕ್ ಅನ್ನ ತಗೊಂಡು ಅದೆಲ್ಲ ಆಗಿರ್ಲಿ, ನಿನ್ನ ಗಂಡ ಇವಾಗ ಎಲ್ಲಿದ್ದಾನೆ, ಅವನನ್ನ ಕಾಪಾಡೋದಿಕ್ಕೆ ನನ್ನ ಕೈಯಿಂದ ಮಾತ್ರನೇ ಸಾಧ್ಯ ಅನ್ನೋದಾಗಿನೇ ಬರ್ದು ತೋರಿಸ್ತಾನೆ. ಅದು ಅಲ್ಲದೆ ಅವನು ಏನೇ ಹೇಳಿದ್ರೆ ಕೂಡ ಅದನ್ನ ಮಾತ್ರ ನಂಬಲೇಬೇಡಿ ಅನ್ನೋದಾಗಿನವೇ ಬರೀತಾನೆ. ಬಟ್ ಆದ್ರೆ ನಮ್ಮ ಮೆಗೆ ಈ ಬರ್ಡ್ ಕೂಡ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರುವ ಫೋಟೋ ಸಿಕ್ಕಿತು ಅಲ್ವಾ, ಸೊ ಅದನ್ನ ತೋರಿಸಿ ನೀನು ಈ ಕಾಸ್ಟ್ಯೂಮ್ ಅನ್ನ ಯಾವ ರೀತಿ ತೆಗ್ದೆ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಆ ಫೋಟೋವನ್ನ ನೋಡ್ತಿದಾಗೇನೆ ಈ ಬರ್ಡ್ ತುಂಬಾನೇ ಗಾಬರಿಗೆ ಒಳಗಾಗ್ಬಿಡ್ತಾನೆ. ಸೊ ಇದನ್ನ ನೋಡುವ ನರ್ಸ್ ಗಳು ನಮ್ಮ ಮೆಗ್ಗೆ ಸರ್ಸರಿಯಾಗಿನೇ ಬೈದು ಹೊರಗಡೆಗಾಗಿನೇ ಕಳಿಸ್ಬಿಡ್ತಾರೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಾವೇನೇ ಇದಕ್ಕೆ ಪರಿಹಾರವನ್ನ ಕಂಡು ಹಿಡಿಬೇಕು ಅಂತ ನಮ್ಮ ಹೀರೋಗೆ ಆ ಕಾಸ್ಟ್ಯೂಮ್ ಸಿಕ್ಕಿರುವ ಮನೆಯನ್ನೇ ಹುಡಿಕೊಂಡು ಬರ್ತಾಳೆ. ಅಂಡ್ ಅದೇ ರೀತಿ ಒಳಗಡೆ ಬಂದು ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದು ಹಳೆಯದಾದ ಕ್ಯಾಮ್ರಾವನ್ನ ಸೆಟ್ ಮಾಡಿ ಮಡಗಿರೋದನ್ನ ನೋಡ್ತಾಳೆ. ಅಂಡ್ ಆ ಕ್ಯಾಮ್ರಾವನ್ನುವೇ ಓಪನ್ ಮಾಡಿ ಅದ್ರ ಒಳಗಡೆ ಏನಿದೆ ಅನ್ನೋದಾಗಿ ಚೆಕ್ ಮಾಡ್ತಾಳೆ.
ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಸ್ಕೂಲ್ ನಲ್ಲಿರುವ ನಮ್ಮ ಜಾಕ್ ಅನ್ನ ತೋರಿಸ್ಬೇಕಾದ್ರೆ ಕಾಟನ್ ಅನ್ನುವ ಮತ್ತೊಬ್ಬ ಸ್ಟೂಡೆಂಟ್ ನಮ್ಮ ಜಾಕ್ಗೆ ತೊಂದರೆ ಕೊಡೋದಕ್ಕಾಗಿನೇ ನೋಡ್ತಿರ್ತಾನೆ. ಅಂಡ್ ಅವನ ಕೈಗೆ ಗಮನವೇ ಕೂಡ ಹಾಕೊಂಡು ಅದನ್ನ ನಮ್ಮ ಜಾಕ್ ಅವನ ಮುಖಕ್ಕೆ ಬರ್ಸೋದಕ್ಕಾಗಿನೇ ಬರ್ತಿರ್ತಾನೆ. ಬಟ್ ಆದ್ರೆ ನಮ್ಮ ಜಾಕು ಸರಿಯಾಗಿನೇ ಅವನ ಕೈಗೆ ಕಚ್ಚಿ ಮನೆಗೇನೆ ಓಡಿ ಬಂದ್ಬಿಡ್ತಾನೆ. ನಂತರ ನಮ್ಮ ಮದರ್ ಎಲ್ಲೋದ್ರು ಅಂತ ಅಮ್ಮ ಅಂತ ಎಲ್ಲ ಕಡೆ ಇವನು ಹುಡುಕಿ ನೋಡ್ತಿರ್ತಾನೆ. ಸೊ ಇದನ್ನ ಕೇಳಿಸ್ಕೋಬೇಕಾದ್ರೆ ನಮ್ಮ ಹೀರೋಗೆ ಅರ್ಥವಾಗ್ಬಿಡುತ್ತೆ ನಮ್ಮ ಹೆಂಡತಿ ಮನೆಯಲ್ಲಿಲ್ಲ ಅಂತ. ಸೊ ಇದೇನೆ ಸರಿಯಾದ ಟೈಮ್ ಅಂತ ಜಾಕನ್ನ ಇವನ ಹತ್ರಕ್ಕಾಗಿ ಬರೋದಕ್ಕಾಗಿನೇ ಕರೀತಾನೆ. ಜಾಕ್ ಕೂಡ ಸರಿ ಹೋಗಿ ಅಂತ ಬೇಸ್ಮೆಂಟ್ ನ ಕಡೆಗೆ ಇಳಿದು ಬರ್ತಿರ್ಬೇಕಾದ್ರೆ ಇವನ ಫಾದರ್ ಅನ್ನ ಚೈನುಗಳನ್ನ ಹಾಕಿ ಕಟಾಕಿ ಮಾಡ್ಕೊಳ್ಳಾಗಿದೆ. ಅಷ್ಟೇ ಇದನ್ನ ನೋಡಿ ತುಂಬಾನೇ ಭಯವನ್ನ ಪಡ್ಕೊಂಡಿರ್ಬೇಕು ಕೂಡ ಇವನ ಹತ್ರಕ್ಕಾಗಿನೇ ಬರ್ತಿರ್ತಾನೆ. ಬಟ್ ಆದ್ರೆ ಈ ಹುಡುಗನಿಗೆ ತಾನೇ ಏನ್ ಗೊತ್ತಿದೆ, ಇದು ನಮ್ಮ ಫಾದರ್ ಅಲ್ಲ ಬದಲಾಗಿ ಒಂದು ದೊಡ್ಡ ಶೈತಾನ ಅಂತ. ಅಂಡ್ ಹತ್ರಕ್ಕಾಗಿನೇ ಬಂದು ಸ್ಕೂಲ್ ನಲ್ಲಿ ಒಂದು ಹುಡುಗ ಇವನಿಗೆ ಟಾರ್ಚರ್ ಅನ್ನ ಕೊಟ್ಟಿ ಬರ್ತಿದ್ದ ಅಲ್ವಾ. ಸೊ ಅವನ ಬಗ್ಗೆ ಎಲ್ಲಾ ವಿಷಯಗಳನ್ನ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಮೆಗವಳನ್ನ ತೋರಿಸ್ಬೇಕಾದ್ರೆ ಆ ಕ್ಯಾಮ್ರಾ ರೆಕಾರ್ಡಿಂಗ್ ಅನ್ನ ನೋಡ್ತಿದ್ದಾಳೆ. ಅದ್ರಲ್ಲಿ ನೋಡಿದ್ರೆ ಒಂದು ಚೇರ್ನ ಮೇಲ್ಗಡೆಗೆ ಜೋಕರ್ನ ರೀತಿ ಇರುವ ಒಬ್ಬ ವ್ಯಕ್ತಿಯನ್ನ ಕಟ್ಟಾಕಿ ಮಡಗಿದ್ದಾರೆ. ಅಂಡ್ ಆ ಜೋಕರ್ನ ಜೊತೆ ಒಬ್ಬ ಡಾಕ್ಟರ್ ಏನೋ ತುಂಬಾನೇ ವಿಚಿತ್ರವಾಗಿನೇ ಮಾಡ್ತಿರ್ತಾರೆ. ಸೊ ಇದು ಸರಿಯಾಗಿ ಅರ್ಥವಾಗ್ದಿರೋದ್ರಿಂದ ಕ್ಯಾಮ್ರಾವನ್ನೇ ಜೊತೆಗಿನೇ ಎತ್ಕೊಂಡು ಬರ್ತಾಳೆ. ಸರಿ ಓಕೆ, ಹೇಗಿದ್ರೆ ಟೈಮ್ ಆಗ್ಬಿಟ್ಟಿದೆ, ನಮ್ಮ ಮಗನನ್ನ ಪಿಕ್ ಮಾಡ್ಕೊಳ್ಳೋಣ ಅಂತ ಸ್ಕೂಲಿಗೆ ಬರ್ಬೇಕಾದ್ರೆ ಆಲ್ರೆಡಿ ನಿಮ್ಮ ಮಗ ಮನೆಗಾಗಿನೇ ಓಡಿ ಹೋಗ್ಬಿಟ್ಟಿದ್ದಾನೆ ಅನ್ನೋದಾಗಿ ಹೇಳ್ಕೊತಾರೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತಾಲಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಶೈತಾನನ ರೂಪದಲ್ಲಿರುವ ನಮ್ಮ ಗಂಡನನ್ನುವೇ ಮನೆಯಲ್ಲೇ ಕಟ್ಟಾಕಿದೀವಿ. ಸೊ ನಮ್ಮ ಮಗ ಏನಾದ್ರೂ ಸಿಗ್ಬಿಟ್ರೆ ಅವನ ಕಥೆನವೇ ಮುಗ್ದೋಗ್ಬಿಡುತ್ತೆ ಅಂತ ತಿಳ್ಕೊಂಡು ಪಟಾಪಟ್ ಅಂತ ಮನೆ ಕಡೆಗಾಗಿನೇ ಬಂದು ನೋಡ್ಬೇಕಾದ್ರೆ ಸದ್ಯ ನಮ್ಮ ಜಾಕೆ ಏನುವೇ ಆಗದೆ ಸೋಫಾ ಮೇಲೆನೆ ಕುಳಿತಿರ್ತಾನೆ. ಅಂಡ್ ಇಷ್ಟು ಹೊತ್ತಿಗೆ ಇವನ ಫಾದರ್ ಈ ಮನೆಯಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ. ಸೊ ನಿನ್ನ ಫಾದರ್ ಎಲ್ಲಿ ಅನ್ನೋದಾಗಿ ಕ್ವಶನ್ ಗಳನ್ನ ಮಾಡ್ಬೇಕಾದ್ರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಜಾಕೆ ಸ್ಕೂಲ್ ನಲ್ಲಿ ಒಂದು ಕೋಲ್ಡನ್ ಅನ್ನುವ ಹುಡುಗ ಟಾರ್ಚರ್ ಅನ್ನ ಕೊಡ್ತಿದ್ದಲ್ವಾ. ಸೊ ಇವಾಗ ಅದೇ ಹುಡುಗನನ್ನ ತೋರಿಸ್ಬೇಕಾದ್ರೆ ಮನೆಯಲ್ಲಿ ಕುಳಿತು ವಿಡಿಯೋ ಗೇಮ್ ಅನ್ನ ಆಡ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಇವನ ಹಿಂದಗಡೆ ಯಾರೋ ಬಂದಾಗಿ ಫೀಲ್ ಆಗ್ತಿರುತ್ತೆ. ಸೊ ಭಯವನ್ನ ಪಡ್ಕೊಳ್ಳುವ ಹುಡುಗ ಅವನ ನಂಚಾಕ್ ವೆಪನ್ ಅನ್ನ ಎತ್ಕೋತಾನೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕೂಡ ಮಾಸ್ ಆಗಿನ ಎಂಟ್ರಿ ಕೊಟ್ಟು ನಿಂತ್ಕೋತಾನೆ. ಸೊ ಗ್ಯಾಪ್ ಸಿಕ್ತಿದಾಗೇನೆ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಸೊರ್ಸರಿಯಾಗಿನೇ ಹೊಡೆದು ಕೋಲ್ಟನ್ನ ಕಥೆಯನ್ನೇ ಮುಗಿಸಿ ಚಾಪರಿಸಿನೇ ಚೆನ್ನಾಗಿನೇ ತಿನ್ಕೋತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಮೆಗನ ತೋರಿಸ್ಬೇಕಾದ್ರೆ ಇವರಿಗೆ ಬೇಕಾದ ಕೆಲವೊಂದಷ್ಟು ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಮಗನನ್ನ ಕರ್ಕೊಂಡು ಈ ಮನೆಯನ್ನೇ ಬಿಟ್ಟು ಹೋಗ್ಬಿಡೋಣ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ದಾಳೆ. ಸೊ ಅದೇ ರೀತಿ ಪ್ಯಾಕ್ ಅನ್ನ ಮಾಡ್ಕೊಂಡು ಇನ್ನೇನು ಹೊರಟೋಗ್ಬಿಡೋಣ ಅಂತ ನೋಡ್ತಿರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಇವರ ಮನೆಯಲ್ಲಿರುವ ನಾಯಿ ಇವರ ಮುಂದಕ್ಕಾಗಿನೇ ಬರುತ್ತೆ. ಅಯ್ಯೋ, ನಾವು ನಮ್ಮ ನಾಯಿಯನ್ನ ಚೈನಿನಿಂದ ಕಟ್ಟಾಕಿ ಮಡಗಿಲ್ವಲ್ಲ ಅನ್ನೋದಾಗಿನೇ ಯೋಚಿಸ್ತಾಳೆ. ಅಂದ್ರೆ ಈ ನಾಯಿ ಕೂಡ ನಿಧಾನವಾಗಿ ಶೈತಾನಾಗಿ ಬದಲಾಗ್ಬಿಟ್ಟಿದೆ. ಸೊ ಇವಾಗ ನಮ್ಮ ಮೆಗವಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಿ ಅವಳ ಕಥೆಯನ್ನ ಮುಗಿಸ್ಬಿಡ್ತಾ ಇದೆ ಅಂತ ನಾವು ತಿಳ್ಕೊಬೇಕಾದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಬರ್ಡ್ ಬಂದು ಅದ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಂಡ್ ಆ ನಾಯಿಗೆ ಕೂಡ ಸರಿಯಾಗಿನೇ ಹೊಡೆದು ಅದ್ರ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಷ್ಟೇ ಇವರು ಸಾಕಿ ಬಂದಿರುವ ನಾಯಿ ತಿರೋಗಿದೆ ಅಂದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಅಲ್ವಾ. ಸೊ ನಮ್ಮ ಮೆಕೂಡ ತುಂಬಾನೇ ಬೇಜಾರಾಗಿ ಅಳೋದಿಕ್ಕಾಗಿ ಶುರು ಮಾಡ್ಕೋಬೇಕಾದ್ರೆ ಈ ಬರ್ಡ್ ಇವಳಿಗೆ ಸಮಾಧಾನವಾಗಿರೋದಿಕ್ಕಾಗಿನೇ ಹೇಳಿ ಇವನ ಡಮ್ಮಿ ಹಲ್ಲುಗಳನ್ನ ಕಿತ್ತು ಬಿಸಾಕ್ತಾನೆ. ನಾನು ಕೂಡ ಜೋಕರ್ನ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಈ ಶಾಪಕ್ಕಾಗಿನೇ ಒಳಗಾಗಿದ್ದೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸ್ಟೋರ್ ರೂಮ್ ನ ಒಳಗಡೆಯಿಂದ ನನ್ಗೆ ಈ ಕಾಸ್ಟ್ಯೂಮ್ ಸಿಕ್ಕಿತ್ತು. ಸೊ ಇದನ್ನ ಮಾರೋದಕ್ಕಿಂತ ಮುಂಚೆ ಒಮ್ಮೆ ನಾವಾದ್ರೂ ಟ್ರೈ ಅನ್ನ ಮಾಡೋಣ ಅಂತ ಈ ಕಾಸ್ಟ್ಯೂಮ್ ಅನ್ನ ಹಾಕೊಂಡೆ. ಆ ನಂತರ ಒಂದು ಪಾರ್ಟಿಗೆ ಹೋಗಿ ಚಿಕ್ಕ ಮಕ್ಕಳನ್ನವೇ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಮಾಡಿದೆ. ಸೊ ಅವಾಗ ನನ್ನ ಅಣ್ಣನಾಗಿರುವ ಮಾರ್ಟಿನ್ ಕೂಡ ಡಾಕ್ಟರ್ ಆಗಿ ಕೆಲಸವನ್ನ ಮಾಡಿ ಬರ್ತಿದ್ದ. ಬಟ್ ಆದ್ರೆ ಅವನು ನಿಧಾನವಾಗಿ ನೋಡ್ಬೇಕಾದ್ರೆ ನಾನು ಶೈತಾನನಾಗಿ ಬದಲಾಗ್ತಿರೋದು ಅವನಿಗೆ ಗೊತ್ತಾಗಿತ್ತು. ಅಂಡ್ ಇದನ್ನ ತುಂಬಾನೇ ಡೀಪ್ ಆಗಿ ರಿಸರ್ಚ್ ಅನ್ನ ಮಾಡುವಷ್ಟು ಹೊತ್ತಿಗೆ ನಾನು ಆಲ್ರೆಡಿ ಒಂದು ದೊಡ್ಡ ಶೈತಾನನಾಗಿ ಬದಲಾಗ್ಬಿಟ್ಟಿದ್ದೆ. ಅಂಡ್ ನಾನು ಒಂದು ದಿನ ಅನ್ಕಾನ್ಶಿಯಸ್ ಆಗಿ ಬೀಳ್ಬೇಕಾದ್ರೆ ಆ ನಂತರ ನನ್ಗೆ ಏನಾಯ್ತೋ ಏನೋ ಗೊತ್ತೇ ಇರ್ಲಿಲ್ಲ. ಆಮೇಲೆ ನನ್ಗೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನನ್ನ ಬಾಡಿಯಿಂದ ಈ ಕಾಸ್ಟ್ಯೂಮ್ ರಿಮೂವ್ ಆಗಿತ್ತು. ಸೊ ಮಾರ್ಟಿನ್ ಅವನ ಹತ್ರಕ್ಕೆ ಬಂದು ನನ್ಗೆ ಏನಾಗಿತ್ತು, ಈ ಕಾಸ್ಟ್ಯೂಮ್ ಹೇಗೆ ಹೊರಗೆ ಬಂತು ಅಂತ ಕೇಳ್ಬೇಕಾದ್ರೆ ಅವನು ಹೇಗಿದ್ರೆ ಡಾಕ್ಟರ್ ಆಗಿ ವರ್ಕ್ ಅನ್ನ ಮಾಡ್ತಿದ್ದ ಅಲ್ವಾ. ಸೊ ಹಾಸ್ಪಿಟಲ್ ನಿಂದ 5 ಮಕ್ಕಳನ್ನ ತಂದು ನನ್ಗೆ ತಿನ್ನೋದಿಕ್ಕಾಗಿನೇ ಕೊಟ್ಟ ಅನ್ನೋದಾಗಿ ಹೇಳ್ಕೊತಾನೆ. ಆ ರೀತಿ 5 ಮಕ್ಕಳ ಬಳಿಯನ್ನ ಕೊಡ್ಬೇಕಾದ್ರೆ ಈ ಕಾಸ್ಟ್ಯೂಮ್ ತನಗೆ ತಾನೇ ಬಿಡ್ತು ಅನ್ನೋದಾಗಿನವೇ ಹೇಳ್ಕೊತಾನೆ. ಆ ನಂತರ ಈ ಕಾಸ್ಟ್ಯೂಮ್ ಯಾರ ಕೈಗೆ ಕೂಡ ಸಿಗ್ಲೇಬಾರ್ದು ಅಂತ ಡಿಸೈಡ್ ಅನ್ನ ಮಾಡಿ ಒಂದು ಟ್ರಂಕ್ ಒಳಗಡೆ ಇಟ್ಟು ಚೈನಿನಿಂದ ಕಟಾಕಿ ಅದನ್ನ ಲಾಕ್ ಮಾಡಿ ಮಡಗಿದೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇವಾಗ ನಿನ್ನ ಗಂಡನನ್ನ ಕಾಪಾಡ್ಬೇಕು ಅಂದ್ರೆ ಒಂದು ಅವನ ಕಥೆಯನ್ನ ಮುಗಿಸ್ಬೇಕು, ಇಲ್ಲ 5 ಮಕ್ಕಳ ಬಳಿಯನ್ನ ಕೊಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅದಕ್ಕೂ ಮುಂಚೆ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಕೇಳ್ಬೇಕಾದ್ರೆ ನಮ್ಮ ಜಾ ಕೂಡ ಗೋಲ್ಡನ್ ಅವನ ಮನೆ ಕಡೆಗಾಗಿನೇ ಹೋದ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ನಮ್ಮ ಗಂಡನನ್ನ ಹುಡ್ಕೋದಿಕ್ಕಿಂತ ಮುಂಚೆ ನನ್ನ ಮಗನನ್ನ ಮೊದಲು ಸೇಫ್ ಅನ್ನ ಮಾಡ್ಬೇಕು ಅಂತ ಜಾಕನ್ನ ಕರ್ಕೊಂಡು ಅವಳ ಫಾದರ್ನ ಮನೆಗಾಗಿನೇ ಬಿಟ್ಟು ಬರ್ತಾಳೆ.
ಆ ನಂತರ ಬರ್ಡ್ ನ ಜೊತೆಗೇನೆ ಸೇರ್ಕೊಂಡು ನಮ್ಮ ಹೀರೋವನ್ನ ಹುಡುಗಿ ಗೋಲ್ಡನ್ ಅವನ ಮನೆಗೇನೆ ಬರ್ತಾಳೆ. ಸೊ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬಟ್ ಆದ್ರೆ ಗೋಲ್ಡನ್ ಅವನ ಅರ್ಧಂಬರ್ಧ ಬಾಡಿ ಬಿದ್ದಿರೋದನ್ನ ನೋಡ್ತಾರೆ. ಹಾಗಿದ್ರೆ ನನ್ನ ಹಸ್ಬೆಂಡ್ ಎಲ್ಲಿಗೆ ಹೋಗೋದಿಕ್ಕೆ ಸಾಧ್ಯ ಅಂತ ಯೋಚನೆಯನ್ನ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಮಕ್ಕಳು ಆಟ ಆಡುವ ಒಂದು ಪಾರ್ಕ್ ಇರೋದಾಗಿ ಗೊತ್ತಾಗುತ್ತೆ. ಸೊ ನನ್ನ ಹಸ್ಬೆಂಡ್ ಖಂಡಿತ ಅಲ್ಲಿಗೆನೆ ಹೋಗಿರ್ತಾನೆ, ನಾವುನೇ ಹೋಗೋಣ ಅನ್ನೋದಾಗಿನೇ ಹೊರಟು ಬರ್ತಾರೆ. ಅಂಡ್ ಅಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಬರ್ಡ್ ಅನ್ನ ಕಾರಿನಲ್ಲೇ ಕುಳ್ಕೊಳ್ಳೋದಿಕ್ಕಾಗಿನೇ ಹೇಳಿ ನನ್ನ ಗಂಡನನ್ನ ಹೇಗೆ ಕರ್ಕೊಂಡು ಬರ್ಬೇಕು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಸೊ ನಾನೇನೆ ಒಳಗಡೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಪಾರ್ಕಿನ ಒಳಗಡೆನೆ ಬರ್ತಾಳೆ. ಅಂಡ್ ಈ ಪಾರ್ಕ್ ನಲ್ಲಿ ನೋಡೋದಾದ್ರೆ ಒಂದು ಹುಡುಗ ತಮ್ಮನನ್ನ ಹುಡಿಕೊಂಡು ಒಂದು ಟಾಯ್ ಒಳಗಡೆಗೆನೆ ಹೋಗ್ತಿರ್ತಾನೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಎಲ್ಲ ಕಡೆನೂ ರಕ್ತದ ಕಲೆಗಳು ಕಾಣಿಸ್ತಿರುತ್ತೆ. ಆದ್ರೂ ಕೂಡ ನಮ್ಮ ತಮ್ಮನನ್ನ ಹುಡ್ಕೋಣ ಅನ್ನೋದಾಗಿನೇ ಒಳಗಡೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋ ಶೈತಾನನ ರೂಪದಲ್ಲಿ ಆ ಮಗುವನ್ನ ತಿನ್ನೋದಿಕ್ಕಾಗಿನೇ ನೋಡ್ತಿರ್ತಾನೆ. ಸೊ ಇದನ್ನ ನೋಡುವ ಹುಡುಗ ಜೋರಾಗಿನೇ ಕಿರುಚ್ಕೊಂಡು ತಮ್ಮನನ್ನ ಕಾಪಾಡೋದಿಕ್ಕಾಗಿ ಇವನ ಬಲಿಯನ್ನ ಕೊಡೋದಿಕ್ಕಾಗಿ ರೆಡಿ ಆಗ್ತಾನೆ. ಸೊ ಅದೇ ರೀತಿ ತಮ್ಮ ಕೂಡ ಜಾಗದಿಂದ ಓಡಿ ಹೋಗ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಈ ಹುಡುಗನ ಮೇಲೆ ಅಟಕನ ಮಾಡಿ ತಿಂದಾಕ್ಬಿಡ್ತಾನೆ. ಆ ರೀತಿ ತಿನ್ಬೇಕಾದ್ರೆ ರಕ್ತವೆಲ್ಲ ಚೊಟ್ಕೊಂಡು ಟಾಯ್ನ ಮುಖಾಂತರ ಕೆಳಗಡೆ ಬಂದು ಬೀಳ್ಬೇಕಾದ್ರೆ ಅದನ್ನ ನೋಡುವ ಎಲ್ಲಾ ಮಕ್ಕಳುವೆ ಜೋರಾಗಿನೇ ಕೂಗಾಡ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾರೆ. ಸೊ ಇದನ್ನ ನೋಡುವ ಜನಗಳಿವೆ ಕೂಡ ಭಯವನ್ನ ಪಡ್ಕೊಂಡು ಓಡೋಗ್ಬಿಡ್ತಾರೆ. ಅಂಡ್ ನಮ್ಮ ಮೆಗಂತೂ ನಮ್ಮ ಹಸ್ಬೆಂಡ್ ಎಲ್ಲಿ ಹೋಗ್ಬಿಟ್ಟ ಅಂತ ಎಲ್ಲ ಕಡೆ ಹುಡಿಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಬರ್ಡ್ ಆ ಜಾಗಕ್ಕೆ ಬಂದು ಮೆಗವ್ಳನ್ನ ಒಂದು ಜಾಗಕ್ಕೆನೆ ಎಳ್ಕೋತಾನೆ. ನಂತರ ಕೆಳಗಡೆ ಚೊಟ್ಕೊಂಡು ಬಿದ್ದಿರುವ ರಕ್ತವನ್ನ ಫಾಲೋವನ್ನ ಮಾಡ್ಕೊಂಡೇ ಬರ್ತಾರೆ. ಸೊ ಅದೇ ರೀತಿ ಫಾಲೋವನ್ನ ಮಾಡಿ ಬರ್ಬೇಕಾದ್ರೆ ನಮ್ಮ ಹೀರೋ ಕೂಡ ಒಂದು ಜಾಗದಲ್ಲೇ ಮಲ್ಗಿರ್ತಾನೆ. ಅದನ್ನ ನೋಡುವ ನಮ್ಮ ಮೆಗ್ ಕೂಡ ಇಲ್ಲಿ ಏನನ್ನ ಮಾಡ್ತಿದ್ಯಾ, ಏನಕ್ಕಾಗಿ ಬಂದಿದ್ಯಾ ಅಂತ ಮಾತಾಡೋದಕ್ಕಾಗಿನೇ ನೋಡ್ತಾಳೆ. ಸೊ ಇದೇ ಗ್ಯಾಪ್ ಅನ್ನ ಬಳಸ್ಕೊಂಡು ನಮ್ಮ ಬರ್ಡ್ ಬೇರೆ ದಾರಿ ಇಲ್ದಿರಾ ಒಂದು ಕೊಡಲಿಯನ್ನ ತಂದು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇದನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಮತ್ತೆ ಒಂದು ದೊಡ್ಡ ಶೈತಾನ ರೂಪಕ್ಕೆನೆ ಬದಲಾಗಿ ಬರ್ಡ್ ನ ಮೇಲೆ ಅಟಕನ ಮಾಡಿ ಅವನ ಕಥೆಯನ್ನ ಮುಗಿಸೋದಿಕ್ಕೇನೆ ನೋಡ್ಬಿಡ್ತಾನೆ. ಬಟ್ ಆದ್ರೆ ನಮ್ಮ ಮೆಗು ಹೀರೋವಿನ ಹತ್ರ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿ ಅವನ ಪ್ರಾಣವನ್ನ ಕಾಪಾಡ್ಕೋತಾಳೆ. ಆದ್ರಿಂದ ನಮ್ಮ ಹೀರೋ ಕೂಡ ಸೀದಾ ಮೆಗ್ಗವ್ಳಿಗೆನೆ ಧಮಕಿ ಆಗೋದಿಕ್ಕೆ ಶುರು ಮಾಡ್ತಾನೆ. ಇಲ್ಲಿವರೆಗೂ 4 ಮಕ್ಕಳನ್ನ ನಾನು ತಿನ್ಕೊಂಡಿದ್ದೀನಿ, ಇನ್ನು ಕೊನೆಯದಾಗಿ ಒಂದು ಬಲಿ ಮಾತ್ರ ನನ್ಗೆ ಬೇಕಾಗಿರೋದು. ಸೊ ಕೊನೆಯದಾಗಿ ಇರುವ ಮಗುವನ್ನ ನೀನು ತಂದ್ಕೊಟ್ಟಿಲ್ಲ ಅಂದ್ರೆ ನಿನ್ನ ಮಗುವನ್ನೇ ನಾನು ತಿನ್ಕೋಬೇಕಾಗುತ್ತೆ. ಸೊ ಇವಾಗ ನಮ್ಮ ಮೆಕ್ಕೂಡ ಏನನ್ನ ಮಾಡೋದು ಅಂತ ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಪೊಲೀಸ್ ಅವರ ಸ್ಕ್ವಾಡ್ ಕೂಡ ಇದೇ ಜಾಗಕ್ಕೆನೆ ಬಂದ್ಬಿಡುತ್ತೆ. ಅಂಡ್ ಇದನ್ನ ನೋಡುವ ನಮ್ಮ ಮೆಗು ಆ ಜಾಗವನ್ನೇ ಬಿಟ್ಟು ಓಡಿ ಹೋಗಿ ಎಸ್ಕೇಪ್ ಆಗ್ಬಿಡ್ತಾಳೆ. ಬಟ್ ಆದ್ರೆ ಪೊಲೀಸ್ನವರು ಬಂದು ನಮ್ಮ ಬರ್ಡ್ ಅನ್ನ ಅರೆಸ್ಟ್ ಮಾಡ್ತಾರೆ. ಅಂಡ್ ಇವಾಗ ನಮ್ಮ ಮೆಗು ಪಟಾಪಟ ಅಂತ ಫೋನನ್ನ ತೆಗೆದು ಫಾದರ್ಗೆನೆ ಕಾಲ್ ಅನ್ನ ಮಾಡಿ ಆದಷ್ಟು ಬೇಗ ನನ್ನ ಮಗನನ್ನ ಕರ್ಕೊಂಡು ಎಲ್ಲಾದ್ರೂ ಓಡೋಗ್ಬಿಡಿ ಅನ್ನೋದಾಗಿನೇ ಹೇಳ್ತಾಳೆ. ಇದನ್ನ ಕೇಳುವ ಫಾದರ್ ಕೂಡ ಏನಕ್ಕಮ್ಮ ಏನಾಯ್ತು ಅಂತ ಕ್ವಶನ್ ಅನ್ನ ಕೇಳ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಮೆಗವ್ಳ ಕಣ್ಣಿಗೆ ಒಂದು ಚಿಕ್ಕ ಮಗು ಬೀಳುತ್ತೆ. ಸೊ ಫೋನನ್ನ ಕಟ್ ಮಾಡಿ ಆ ಮಗುವಿನ ಹತ್ರಕ್ಕಾಗಿನೇ ಬರ್ತಿರ್ಬೇಕಾದ್ರೆ ಸರಿಯಾದ ಟೈಮಿಗೆ ಆ ಮಗುವಿನ ಮದರ್ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವಾಗ ಟೆನ್ಷನ್ ಆಗುವ ನಮ್ಮ ಮೆಗು ಏನನ್ನ ಮಾಡೋದು ಅಂತ ಕಾರಿಗೆ ಬಂದು ಕುತ್ಕೋತಾಳೆ. ಅಂಡ್ ಅದೇ ರೀತಿ ಕಾರಿನಲ್ಲಿ ಕುಳಿತಿರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿನೇ ಬಂದು ಮೇಡಮ್ ದಯವಿಟ್ಟು ನನ್ಗೆ ಸ್ವಲ್ಪ ಲಿಫ್ಟ್ ಅನ್ನ ಕೊಡ್ತೀರಾ ಅನ್ನೋದಾಗಿ ಲಿಫ್ಟ್ ಅನ್ನ ಕೇಳ್ತಾಳೆ. ಅಷ್ಟೇ ಬೇಟೆನೆ ಬಂದು ನಮ್ಮ ಹತ್ರ ಸಿಕ್ಕಾಕೊಂಡಿದೆ ಅಂತ ತಿಳ್ಕೊಳ್ಳುವ ನಮ್ಮ ಮೆಗು ಆ ಹುಡುಗಿಯನ್ನ ಒಳಗಡೆಗಾಗಿನೇ ಕೂರಿಸ್ಕೊಂಡು ಡ್ರೈವ್ ಅನ್ನ ಮಾಡ್ತಿರ್ತಾಳೆ. ಸೊ ಇದೇ ರೀತಿ ಬರ್ತಿರ್ಬೇಕಾದ್ರೆ ಆ ಹುಡುಗಿಗೆ ನಿದ್ರೆ ಬಂದು ಮಲ್ಕೊಬಿಡ್ತಾಳೆ. ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಮೆಗು ಕಾರನ್ನ ಕಾಡಿನ ಒಳಗಡೆಗಾಗಿನೇ ತೊಡ್ತಾಳೆ. ನಂತರ ಒಂದು ಭಯಾನಕವಾಗಿರುವ ಜಾಗದ ಹತ್ರ ಕಾರನ್ನ ನಿಲ್ಸಿ ಆ ಹುಡುಗಿಯನ್ನ ಕೆಳಗಡೆ ಇಳಿಸಿ ಆ ಜಾಗದಿಂದಾನೇ ಹೋಗ್ಬಿಡೋಣ ಅನ್ನೋದಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆ ಜಾಗಕ್ಕಾಗಿನೇ ಬಂದು ನಮ್ಮ ಮೆಗ್ಗವ್ಳನ್ನ ಅದೇ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕಾಗಿನೇ ಹೇಳಿ ಆ ಚಿಕ್ಕ ಹುಡುಗಿಯ ಜೊತೆ ಮಾತಾಡೋದಕ್ಕಾಗಿನೇ ನೋಡ್ತಾನೆ. ಅರೆ ನಾವಂತೂ ಆ ಶೈತಾನ್ಗೆ ಬೇಕಾಗಿರುವ ಬೇಡಿಯನ್ನ ತಂದಿದೀವಿ, ಆದ್ರೆ ಇನ್ನವೇ ಏನ್ಕೆ ಆ ಶೈತಾನು ಬಂದೇ ಇಲ್ವಲ್ಲ ಅಂತ ಯೋಚಿಸಿರ್ತಾಳೆ. ಒಂದ್ ವೇಳೆ ನನ್ನ ಮಗನನ್ನ ಹುಡಿಕೊಂಡೇನಾದ್ರೂ ಹೋಗ್ಬಿಡ್ತಾ ಅಂತ ಟೆನ್ಷನ್ ಆಗೋದಿಕ್ಕೆ ಶುರುವಾಗುತ್ತೆ. ಸೊ ಸೀದಾ ಇವಳ ಫಾದರ್ನ ಮನೆಗೇನೆ ಬಂದು ನಡೆದಿರುವ ಎಲ್ಲಾ ವಿಷಯಗಳನ್ನ ಹೇಳ್ಕೊತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಜೋಕರ್ ಕೂಡ ಹಿಂದೆಯಿಂದ ಎಂಟ್ರಿಯನ್ನ ಕೊಟ್ಟು ಇವಳ ಫಾದರ್ನ ಕಥೆಯನ್ನ ಫಟ್ ಅನ್ನೋದಾಗಿನೇ ಮುಗಿಸಿ ಆಗ್ಬಿಡುತ್ತೆ. ಅಷ್ಟೇ ಸ್ವಂತ ಫಾದರೇನೆ ಕಣ್ಮುಂದೆ ತಿರೋಗ್ತಾ ಇದ್ದಾರೆ ಅಂದ್ರೆ ಇವಳ ಫೀಲಿಂಗು ಯಾವ ರೀತಿ ಇರ್ಬೇಡ. ಸೊ ತುಂಬಾನೇ ದುಃಖವನ್ನ ಮಾಡ್ಕೊಂಡಿರ್ಬೇ ಕೂಡ ಒಂದು ಗ್ಯಾರೇಜ್ ನ ಒಳಗಡೆಗಾಗಿನೇ ನುಗ್ಗಿ ಇವಳ ಸೇಫ್ಟಿಗಾಗಿ ಒಂದು ಕೊಡೆಲಿಯನ್ನುವೆ ಎತ್ಕೋತಾಳೆ. ಸೊ ಇವಾಗ ವೆಪನನ್ನ ಹಿಡ್ಕೊಂಡು ಆ ಜೋಕರು ಬರೋದಿಕ್ಕಾಗಿನೇ ಕಾಯ್ತಿರ್ತಾಳೆ. ಆದ್ರೆ ಆ ಜೋಕರ್ನ ಬದಲಿಗೆ ನಮ್ಮ ಜಾಕೇನೆ ಒಳಗಡೆ ಬಂದ್ಬಿಡ್ತಾನೆ. ಮಗ ನೀನು ಹೇಗಾದ್ರೂ ಮಾಡಿ ಜಾಗದಿಂದ ಎಸ್ಕೇಪ್ ಆಗಿ ಓಡಿ ಹೋಗು ಅನ್ನೋದಾಗಿ ಹೇಳ್ತಿರ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಜೋಕರ್ ಕೂಡ ಒಳಗಡೆಗಾಗಿನೇ ಎಂಟ್ರಿ ಕೊಡುತ್ತೆ. ಅಷ್ಟೇ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋಯಿನ್ ಕೂಡ ವೆಪನನ್ನ ತಗೊಂಡು ಸರಿಯಾಗಿನೇ ಜೋಕರ್ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾಳೆ. ಅಷ್ಟು ಹೊಡೆದ್ರೆ ಕೂಡ ಜೋಕರ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ, ಏನುವೇ ಆಗ್ತಿರಲ್ಲ.
ಸೊ ನಮ್ಮ ಮೆಗವಳ ಕೈಯಲ್ಲಿರುವ ವೆಪನ್ ಅನ್ನ ಕಿತ್ಕೊಂಡು ಅವಳಿಗೆ ಅಟ್ಯಾಕ್ ಅನ್ನ ಮಾಡುತ್ತೆ. ನಂತರ ಇವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಇವಳ ಹೊಟ್ಟೆಯಲ್ಲಿವೆ ಕೂಡ ಒಂದು ಮಗು ಇದೆ ಅಲ್ವಾ. ಸೊ ಸೀದಾ ಅದಕ್ಕೆನೆ ಕೈಯನ್ನ ಹಾಕಿ ಹೊರಗಡೆ ತೆಗೆದು ತಿನ್ನೋದಿಕ್ಕಾಗಿನೇ ನೋಡ್ಬಿಡುತ್ತೆ. ಆದ್ರೂ ಕೂಡ ನಮ್ಮ ಹೀರೋಯಿನ್ ಮೆಗ್ಗೆ ಅಲ್ಲಿಂದ ಓಡಿ ಹೋಗೋದಿಕ್ಕಾಗಿನೇ ಕೂಗಿ ಹೇಳ್ತಾಳೆ. ಬಟ್ ಆದ್ರೆ ಡೋರ್ ಅನ್ನ ಲಾಕ್ ಮಾಡಿರೋದ್ರಿಂದ ನಮ್ಮ ಜಾಕೋ ಎಲ್ಲಿನವೇ ಹೋಗೋದಿಕ್ಕೆ ಆಗಲ್ಲ. ಸೊ ಸೀದಾ ಮೆಟಲ್ಗಳ ಕೆಳಗಡೆ ಬಂದು ಬಚ್ಚಿಟ್ಕೋತಾನೆ. ಬಟ್ ಆದ್ರೆ ಇದನ್ನ ನೋಡುವ ಜೋಕರು ಹೇಗಾದ್ರೂ ಮಾಡಿ ನಮ್ಮ ಜಾಕವನನ್ನ ತಿನ್ಕೋಬೇಕು ಅಂತ ಆ ಜೋಕರು ಎಷ್ಟೇ ಡ್ಯಾಮೇಜ್ ಆಗಿದ್ರೆ ಕೂಡ ಇವನನ್ನ ಹುಡಿಕೊಂಡೇ ಬಂದ್ಬಿಡುತ್ತೆ. ಬಟ್ ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಮೆಗು ಅಷ್ಟೊಂದು ಸಿಂಪಲ್ ಆಗಿ ಇರ್ತಾಳ. ಸೊ ಇವಳ ಕೈಗೆ ಸಿಗುವ ವೆಪನ್ ಗಳನ್ನ ತಗೊಂಡು ಎಲ್ಲ ಬೀರಿಯಾಗಿ ಅಟ್ಯಾಕ್ ಅನ್ನ ಮಾಡ್ತಿರ್ತಾಳೆ. ಸೊ ಒಂದು ಸಿಚುವೇಶನ್ ಅಲ್ಲಿ ಕೋಪವನ್ನ ಮಾಡ್ಕೊಳ್ಳುವ ಜೋಕರ್ ನಮ್ಮ ಹೀರೋಯಿನ್ಗೆ ಕೂಡ ಒಂದು ಒಗೆಯನ್ನ ಕೊಟ್ಟು ಕಬರ್ಡ್ ನ ಕಡೆಗೆನೆ ಎತ್ತಿ ಬಿಸಾಡುತ್ತೆ. ನಂತರ ನಮ್ಮ ಜಾಕನ್ನ ಹುಡಿಕೊಂಡು ಬರ್ಬೇಕಾದ್ರೆ ಫೈನಲಿ ಇವನು ಬಚ್ಚಿಟ್ಕೊಂಡಿರುವ ಜಾಗ ಗೊತ್ತಾಗ್ಬಿಡುತ್ತೆ. ಆದ್ರೆ ಅವನು ಕುಳಿತಿರುವ ಜಾಗ ಎಷ್ಟೊಂದು ಚಿಕ್ಕದಾಗಿರುತ್ತೆ ಅಂದ್ರೆ ಈ ಜೋಕರ್ನ ಕೈ ಕೂಡ ಒಳಗಡೆಗಾಗಿನೇ ಹೋಗ್ತಿರಲ್ಲ. ಸೊ ತುಂಬಾ ಹೊತ್ತು ನಮ್ಮ ಜಾಕನ್ನ ಹೊರಗಡೆ ಎಳೆಯೋದಕ್ಕಾಗಿ ಟ್ರೈ ಅನ್ನ ಮಾಡುತ್ತೆ. ಸೊ ಆಗದೆ ಇರೋದ್ರಿಂದ ಒಂದು ಸಿಚುವೇಶನ್ ಅಲ್ಲಿ ಸೈಲೆಂಟ್ ಆಗ್ಬಿಡುತ್ತೆ. ಇದನ್ನ ನೋಡುವ ನಮ್ಮ ಜಾಕು ಮೇಬಿ ಆ ಜೋಕರು ಸೋಲನ್ನ ಒಪ್ಕೊಂಡು ಹೊರಟೋಗಿದೆ ಅನ್ಸುತ್ತೆ. ಸೊ ಹೊರಗಡೆ ಹೋಗಿ ನಮ್ಮ ಮದರ್ ಅನ್ನ ಎಚ್ಚರೆ ಮಾಡೋಣ ಅಂತ ನೋಡ್ಬೇಕಾದ್ರೆ ಇವನು ಹೊರಗಡೆ ಬಂದಿದ್ ಕೂಡ್ಲೆ ಫಾಟ್ ಅಂತ ಇವನನ್ನ ಹಿಡ್ಕೊಂಡು ತಿನ್ನೋದಿಕ್ಕಾಗಿನೇ ನೋಡ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ನಮ್ಮ ಹೀರೋಯಿನ್ಗೆ ಕೂಡ ಎಚ್ಚರಿ ಆಗ್ಬೇಕಾದ್ರೆ ಒಂದು ಚೈನನ್ನ ತಂದು ಆ ಜೋಕರನ್ನ ಕಟ್ಟಾಗಿನೇ ಎಳ್ದು ಬಿಸಾಡ್ತಾಳೆ. ಇನ್ನೇನು ಆ ಶೈತಾನ್ನ ಕಥೆಯನ್ನ ಮುಗಿಸಾಕ್ ಬಿಡ್ಬೇಕು ಅಂತ ನಮ್ಮ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ ಇವಾಗ ಈ ಶೈತಾನ್ ಒಳಗಡೆ ಇರುವ ನಮ್ಮ ಹೀರೋ ಎಚ್ಚರಿ ಆಗ್ತಾನೆ. ದಯವಿಟ್ಟು ನನ್ಗೆ ಏನೇ ಮಾಡ್ಬೇಡ, ನನ್ನನ್ನ ಕಾಪಾಡು ಅನ್ನೋದಾಗಿನೇ ಕೇಳ್ಕೊತಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಕರುಣೆ ಅನ್ನೋದು ಬಂದು ಜಾಕನ್ನ ಕರೆದು ಆದಷ್ಟು ಬೇಗ ಮೇಲಕ್ಕಾಗಿನೇ ಹೋಗು. ಅಂಡ್ ನನ್ನ ಟೇಬಲ್ ನ ಮೇಲೆ ಕೆಲವೊಂದಷ್ಟು ಬುಕ್ ಗಳನ್ನ ಮಡಗಿದ್ದೀನಿ. ಸೊ ಆ ಬುಕ್ ನ ಜೊತೆಗೆ ಕೆಲವೊಂದಷ್ಟು ಹಗ್ಗ ಮತ್ತೆ ಚೈನ್ ಅನ್ನ ಎತ್ಕೊಂಡು ಬಾ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಜಾಗೆ ಗೊತ್ತಾಗ್ಬಿಟ್ಟಿದೆ ಇದು ನಮ್ಮ ಫಾದರ್ ಅಲ್ಲ ಅನ್ನೋದಾಗಿ. ಆದ್ರಿಂದ ಇವಾಗ ಮಾತಾಡ್ತಾ ಇರೋದು ನಮ್ಮ ಫಾದರ್ ಅಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಈ ಶೈತಾನ್ಗೂ ಕೂಡ ಅರ್ಥವಾಗ್ಬಿಡುತ್ತೆ ನಾವು ಮಾಡ್ತಿರುವ ನಾಟಕ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ. ಸೊ ಸೀದಾ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಆ ಶೈತಾನು ಬರ್ಬೇಕಾದ್ರೆ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಮೆಗಿವಾಗ ಎರ್ರ ಬೀರಿ ಅಟ್ಯಾಕ್ ಅನ್ನ ಮಾಡಿ ಅದರ ಕಥೆಯನ್ನ ಮುಗಿಸಾಕ್ತಾಳೆ. ಆದ್ರೂ ಕೂಡ ಶೈತಾನು ಪೂರ್ತಿಯಾಗಿ ತೀರಿ ಹೋಗ್ದಿರ ಇವರ ಮೇಲೆ ಮತ್ತೆ ಅಟ್ಯಾಕ್ ಅನ್ನ ಮಾಡ್ತಿರುತ್ತೆ. ಇನ್ನವೇ ಟೆನ್ಷನ್ ಆಗುವ ನಮ್ಮ ಹೀರೋಯಿನ್ ಆ ಬಾಡಿಯಿಂದ ತಲೆಯನ್ನೇ ಬೇರೆಯನ್ನಾಗಿ ಮಾಡ್ತಾಳೆ. ಸೊ ಫೈನಲ್ ಆಗಿ ನಮ್ಮ ಹೀರೋವಿನ ಬಾಡಿಯಿಂದ ಬೇರೆ ಬೇರೆ ಬಣ್ಣದ ರಕ್ತವೆಲ್ಲ ಚೋಟೋದಿಕ್ಕೆ ಶುರುವಾಗುತ್ತೆ. ಅಂಡ್ ಫೈನಲ್ ಆಗಿ ನಮ್ಮ ಹೀರೋ ಪೂರ್ತಿಯಾಗಿನೇ ವ್ಯಾನಿಶ್ ಆಗಿ ಆ ಕಾಸ್ಟ್ಯೂಮ್ ಮಾತ್ರನೇ ಉಳ್ಕೊಳ್ಳುತ್ತೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.